Hello students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಡಿಯೋ ನಂಬರ್ 1 ನಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂದ್ರೆ ಏನು ಎಲ್ಲ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ವಿ. ಅಂಡ್ ಆಲ್ಸೋ ವಿ ಹ್ಯಾವ್ ಡಿಸ್ಕಸ್ಡ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್. ಡೈಪೋಲ್ ಇಂದ ಯಾವ ರೀತಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರುತ್ತೆ ಅಂತ ನೋಡಿದ್ವಿ. ಈ ವಿಡಿಯೋನಲ್ಲಿ we will see the electrostatic potential energy of the system. ಸಿಸ್ಟಮ್ಗೆ ಎನರ್ಜಿ ಎಷ್ಟಿರುತ್ತೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಅದಾದ್ಮೇಲೆ ಅದರಲ್ಲಿ 2 ಕೇಸಸ್ ಇದೆ. ಎಕ್ಸ್ಟರ್ನಲ್ ಫೀಲ್ಡ್ ಇಲ್ಲ ಅಂದ್ರೆ ಯಾವ ರೀತಿ ಇರುತ್ತೆ, ಎಕ್ಸ್ಟರ್ನಲ್ ಫೀಲ್ಡ್ ಇದ್ರೆ ಯಾವ ರೀತಿ ಇರುತ್ತೆ, ಎರಡೂ ಡಿಸ್ಕಸ್ ಮಾಡ್ತೀವಿ. ಸೊ ಮತ್ತೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್, ಪ್ರೀವಿಯಸ್ ವಿಡಿಯೋನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡ್ಬೇಕಾಯ್ತು, ಅದನ್ನ ಇಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಆಲ್ಸೋ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ಇಲ್ಲೇ ಡಿಸ್ಕಸ್ ಮಾಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೈಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ದ ಫಸ್ಟ್ ಟಾಪಿಕ್ ಇನ್ ಅವರ್ ಟುಡೇಸ್ ವಿಡಿಯೋ ಇಸ್ electrostatic potential energy. Electrostatic potential energy. ಎಂತ ಸ್ಟಾಟಿಕ್? ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಸಿಂಬಲ್ ಬಂದು ಯು, ಕ್ಯಾಪಿಟಲ್ ಯು ಯೂಸ್ ಮಾಡ್ತೀವಿ. ಸೊ ಆಫ್ ಕೋರ್ಸ್ ನಿಮಗೆ ಸಿಮಿಲರ್ ಆಗಿ ಗ್ರಾವಿಟೇಷನಲ್ ಕೂಡ ಓದಿರ್ತೀರಿ ಫಸ್ಟ್ ಪಿ ಯು ಸಿ, ಲಾಸ್ಟ್ ಇಯರ್ ಫಸ್ಟ್ ಪಿ ಯು ಸಿ ಬಗ್ಗೆ ಮಾತಾಡ್ತಾ ಇದೀನಿ. ಸೊ ಓದಿಲ್ಲ ಅಂದ್ರೆ ಪರವಾಗಿಲ್ಲ, ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೋಬೇಡಿ. ಸೊ ನೋಡಿ, ನಾವು ಪೊಟೆನ್ಷಿಯಲ್ ನ ಸಿಂಗಲ್ ಚಾರ್ಜ್ ಗೆ ಡಿಫೈನ್ ಮಾಡಬಹುದು. ನಾ ಹೇಳ್ತಿರೋದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. V is equals to, ಅದೇ ಯಾವ್ದಾದ್ರು ಒಂದು ಚಾರ್ಜ್ ಇದ್ದಾಗ, ಪ್ಲಸ್ ಕ್ಯೂ ಚಾರ್ಜ್ ಇದ್ದಾಗ ಇಲ್ಲಿಂದ ಆರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿದ್ರೆ ಈ ಪಾಯಿಂಟ್ ನಲ್ಲಿ ಪೊಟೆನ್ಷಿಯಲ್ ಎಷ್ಟಿರುತ್ತೆ? ಕೆ ಕ್ಯೂ ಡಿವೈಡೆಡ್ ಬೈ ಆರ್. ಅದನ್ನ ಯಾವ ರೀತಿ ಡಿಫೈನ್ ಮಾಡಿದ್ವಿ? ಇಟ್ ಇಸ್ ದ ಅಮೌಂಟ್ ಆಫ್ ವರ್ಕ್ ಡನ್ in bringing unit coulomb of charge from infinity to given point. Infinity ನ ಈ ಪಾಯಿಂಟ್ ಗೆ ತರೋದಕ್ಕೆ ಎಷ್ಟು ವರ್ಕ್ ಆಗುತ್ತೋ 1 ಕೂಲಮ್ ಆಫ್ ಚಾರ್ಜ್ ಗೆ, ಅದನ್ನ ನಾವೇನಂತ ಕರೆದ್ವಿ? ಪೊಟೆನ್ಷಿಯಲ್ ಅಂತ ಕರೆದ್ವಿ. ನೆನಪಿದ್ಯಾ? ಪೊಟೆನ್ಷಿಯಲ್ ನ ಡಿಫೈನ್ ಮಾಡುವಾಗ ಫಸ್ಟ್ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ನ ತಗೊಂಡ್ವಿ 2 ಪಾಯಿಂಟ್ ನಡುವೆ. ಅದಾದ್ಮೇಲೆ 1 ಪಾಯಿಂಟ್ ನ ಇನ್ಫಿನಿಟಿ ತಗೊಂಡು ಮತ್ತೆ ಪೊಟೆನ್ಷಿಯಲ್ ಅಟ್ ಎ ಗಿವೆನ್ ಪಾಯಿಂಟ್ ನ ಡಿಫೈನ್ ಮಾಡಿದ್ವಿ. ಬೇಸಿಕಲಿ ಇಲ್ಲೂ ಅಷ್ಟೇ, ಯಾವ್ದಾದ್ರು ಒಂದು ಚಾರ್ಜ್ ನ ತಗೊಂಡ್ರೆ, ಲೆಟ್ ಅಸ್ ಕನ್ಸಿಡರ್ ಎ ಚಾರ್ಜ್ Q1 placed at a point A. ಇದ್ರದ್ದು ನಾ ಮಾತಾಡ್ತಿರೋದು ಕೇಸ್ 1, ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಈಗ ಡಿಸ್ಕಸ್ ಮಾಡೋದೆಲ್ಲ ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಲಾಸ್ಟ್ ನಲ್ಲಿ, ಈ ವಿಡಿಯೋ ಲಾಸ್ಟ್ ನಲ್ಲಿ ಒಂದು ಸ್ಪೆಷಲ್ ಕೇಸ್ ಬರುತ್ತೆ, ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈಗ ಸದ್ಯಕ್ಕೆ ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವುದೇ ರೀತಿ ಬೇರೆ ಫೀಲ್ಡ್ ಇಲ್ಲ, ಬೇರೆ ಚಾರ್ಜ್ ಇನ್ಫ್ಲೂಯೆನ್ಸ್ ಇಲ್ಲ ಈಗ ಈ ಸ್ಪೇಸ್ ನಲ್ಲಿ. ಈಗ ಇಲ್ಲೊಂದು ಚಾರ್ಜ್ Q1 ಇದೆ, ಒಂದೇ ಒಂದು ಪಾಯಿಂಟ್ ಚಾರ್ಜ್ Q1 ಇದೆ, ಎ ಪ್ಲೇಸ್ ನಲ್ಲಿ ಪ್ಲೇಸ್ ಮಾಡಿದ್ವಿ. ಈಗ ಇದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಅಂದ್ರೆ ವಿ ಕೆನ್ ನಾಟ್ ಡಿಫೈನ್. ಒಂದು ಚಾರ್ಜ್ ಗೆ ನಾವು ಯಾವತ್ತೂ ಪೊಟೆನ್ಷಿಯಲ್ ಎನರ್ಜಿನ ಡಿಫೈನ್ ಮಾಡಕ್ಕಾಗಲ್ಲ. ಇನ್ ಫ್ರೀ ಸ್ಪೇಸ್ ನಲ್ಲಿ ಒಂದೇ ಒಂದು ಚಾರ್ಜ್ ಗೆ ಡಿಫೈನ್ ಮಾಡಕ್ಕಾಗಲ್ಲ. ಸೊ ದಟ್ಸ್ ವಾಟ್ ಇನ್ ಫ್ರೀ ಸ್ಪೇಸ್ we cannot define potential energy for a single charge. ಒಂದೇ ಒಂದು ಚಾರ್ಜ್ ಗೆ ನಾವು ಡಿಫೈನ್ ಮಾಡಕ್ಕಾಗಲ್ಲ ಪೊಟೆನ್ಷಿಯಲ್ ಎನರ್ಜಿನ, ಬಟ್ ಪೊಟೆನ್ಷಿಯಲ್ ನ ಒಂದು ಡಿಸ್ಟೆನ್ಸ್ ಅಲ್ಲಿ ಡಿಫೈನ್ ಮಾಡಬಹುದು. ಈಗ ಸದ್ಯಕ್ಕೆ ಪೊಟೆನ್ಷಿಯಲ್ ಎನರ್ಜಿನ, ಬಟ್ ದಿಸ್ ಕ್ಯಾನ್ ಬಿ ಡಿಫೈನ್ಡ್ ಫಾರ್ ಸಿಸ್ಟಮ್ ಆಫ್ ಚಾರ್ಜಸ್. ಯಾವ್ದಾದ್ರು ಒಂದು ಸಿಸ್ಟಮ್ ಆಫ್ ಚಾರ್ಜಸ್ ಇದೆ, ಅದಕ್ಕೆ ನಾವು ಪೊಟೆನ್ಷಿಯಲ್ ಎನರ್ಜಿನ ಡಿಫೈನ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎರಡು ಚಾರ್ಜಸ್ ನ ಕನ್ಸಿಡರ್ ಮಾಡ್ತೀನಿ. Q1 it is placed at A and Q2 it is placed at B. ಈಗ ಈ ತರ ಸಿಸ್ಟಮ್ ಆಫ್ ಚಾರ್ಜಸ್ ಗೆ ಬೇಕಾದ್ರೆ ನಾವು ಪೊಟೆನ್ಷಿಯಲ್ ಎನರ್ಜಿನ ಡಿಫೈನ್ ಮಾಡಬಹುದು. ಸೊ ಯಾವ ತರ ಸರ್ ಡಿಫೈನ್ ಮಾಡೋದು ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ ಚಾರ್ಜಸ್ ಅಂದ್ರೆ? ಸೊ ಲೆಟ್ ಮಿ ರೈಟ್ ಇಟ್. ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ let us assume both the charges at infinity. ಎರಡು ಚಾರ್ಜಸ್ ಎಲ್ಲೋ ದೂರದಲ್ಲಿ ಇದೆ. So let me call this as Q1 and this is as Q2 and both are at far apart. ಒಂದು ಇನ್ನೊಂದಕ್ಕಿಂತ ದೂರದಲ್ಲಿ ಇನ್ಫಿನಿಟಿಯಲ್ ಇದೆ. ಸೊ ಇನ್ಫಿನಿಟಿಯಲ್ ಇರ್ತಕ್ಕಂಥ ಚಾರ್ಜಸ್ ನ ನಾನು ಎಕ್ಸ್ಟರ್ನಲ್ ವರ್ಕ್ ಮಾಡ್ಕೊಂಡು ಬಂದು ಈ ಪ್ಲೇಸ್ ನಲ್ಲಿ ಕೂರಿಸೋದಕ್ಕೆ ಎಷ್ಟು ವರ್ಕ್ ಆಗತ್ತೋ ದಟ್ ಇಸ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಬೇಸಿಕಲಿ ನಾನು ಮಾಡೋ ವರ್ಕ್ ಎಲ್ಲ ಎಲ್ಲಿಗೆ ಹೋಗ್ತಾ ಇದೆ? ಇಟ್ ಶುಡ್ ಬಿ ಸ್ಟೋರ್ಡ್ ಆಸ್ ಅ ಪೊಟೆನ್ಷಿಯಲ್ ಸಮ್ ಎನರ್ಜಿ ಆಗಿ ಸ್ಟೋರ್ ಆಗ್ಬೇಕು. ಇಲ್ಲಿ ನಾವು ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಮಾಡಂಗಿಲ್ಲ, ಕಂಡೀಷನ್ ಅಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ವಿ. ಸೊ ಇನ್ ಆರ್ಡರ್ ಟು ಬ್ರಿಂಗ್ ಚಾರ್ಜಸ್, ಈ ಚಾರ್ಜಸ್ ನ ಎರಡು ಚಾರ್ಜ್ ಫಸ್ಟ್ ಒಂದೊಂದಾಗೆ ತಗೊಂಬರೋಣ. ಫಸ್ಟ್ ಒಂದ್ ಚಾರ್ಜ್ ನ ತಗೊಂಬಂದ್ ಇಲ್ಲಿ ಪ್ಲೇಸ್ ಮಾಡ್ಬೇಕು, ಅದೇ ರೀತಿ ಈ ಚಾರ್ಜ್ ನ ಇಲ್ಲಿ ಬಂದು ಪ್ಲೇಸ್ ಮಾಡ್ಬೇಕು. ಈ ಪ್ರೋಸೆಸ್ ನಲ್ಲಿ ಎಷ್ಟು ವರ್ಕ್ ಡನ್ ಆಗಿರತ್ತೋ ಅದನ್ನ ನಾವು
ಪೊಟೆನ್ಶಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಂತೀವಿ. ಒನ್ ಅಸಂಪ್ಷನ್, ಇನ್ನೊಂದು ಕಂಡೀಷನ್ ಏನಪ್ಪಾ ಅಂದ್ರೆ ಈ ಚಾರ್ಜಸ್ ನ ಆ ಕಡೆಯಿಂದ ಇಲ್ಲಿಗೆ ತರೋ ಪ್ರೋಸೆಸ್ ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗಲ್ಲ. ಅದು ಆಲ್ರೆಡಿ ನಾವು ಫಸ್ಟ್ ಕ್ಲಾಸ್ ಅಲ್ಲಿ ಡಿಫೈನ್ ಮಾಡಿ ಇಟ್ಟಿದ್ವಿ. ಸೊ ನಾವು ವಾಟ್ ವಿ ನೀಡ್ ಟು ಲರ್ನ್ ಇಸ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ amount of work done in bringing these two charges. ಇವೆರಡು ಚಾರ್ಜಸ್ ನ ಇನ್ಫಿನಿಟಿ ಇಂದ ಈ ಜಾಗಕ್ಕೆ ತರಕ್ಕೆ ಎಷ್ಟು ವರ್ಕ್ ಬೇಕಾಗತ್ತೋ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ ದಟ್ ವರ್ಕ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಶಿಯಲ್ ಎನರ್ಜಿ. ಫಸ್ಟ್ ಡಿಫೈನ್ ಮಾಡ್ಬಿಡ್ತೀವಿ ನೋಡಿ. ಸೊ ದ ಪೊಟೆನ್ಶಿಯಲ್ ಎನರ್ಜಿ ಆಫ್ system of charges is amount of work done in bringing ಅಥವಾ in assembling the charges, bringing from infinity ಸೊ ಇನ್ಫಿನಿಟಿ ಇಂದ ಆ ಚಾರ್ಜಸ್ ತಗೊಂಡ್ಬಂದು ಇಲ್ಲಿ ಅಸೆಂಬಲ್ ಮಾಡೋದಕ್ಕೆ ಎಷ್ಟು ವರ್ಕ್ ಆಗತ್ತೋ ಅದನ್ನೇ ನಾವು ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಕಾನ್ಫಿಗರೇಷನ್ ಅಥವಾ ಸಿಸ್ಟಮ್ ಅಂತ ಕರಿತೀವಿ. ಸೊ ಈಗ ಈ ಸಿಸ್ಟಮ್ ನ ನಾವು ರೆಡಿ ಮಾಡಬೇಕು. ವಾಟ್ ಐ ಡೂ ಇಸ್ ಫಸ್ಟ್ ಇನ್ಫಿನಿಟಿಯಲ್ಲಿ ಇರ್ತಕ್ಕಂಥ Q1 Q2 ನ ಕನ್ಸಿಡರ್ ಮಾಡಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ Q1 ಅಂಡ್ ದಿಸ್ ಇಸ್ Q2. ಅವೆರಡು ದೂರದಲ್ಲಿದೆ, ಇನ್ಫಿನಿಟಿಯಲ್ಲಿ ಇದೆ, ಒಂದು ಈ ಕಡೆ ಇದೆ, ಇನ್ನೊಂದು ಆ ಕಡೆ ಇದೆ, ದೂರದಲ್ಲಿದೆ. ಸೊ ಅವೆರಡು ಮತ್ತೆ ಇಂಟ್ರಾಕ್ಷನ್ ಇಲ್ಲ. ಸೊ ಈಗ ಈ ಚಾರ್ಜ್ ಅನ್ನ ತಗೊಂಡ್ಬಂದು ಪಾಯಿಂಟ್ ಎ ಗೆ ಕೂರಿಸಬೇಕು. ಸೊ ದಿಸ್ ಇಸ್ ಚಾರ್ಜ್ Q1 ಅಂಡ್ ದಿಸ್ ಇಸ್ ಪ್ಲೇಸ್ ಪಾಯಿಂಟ್ ಎ. ಪಾಯಿಂಟ್ ಎ ಗೆ ಕೂರ್ಸಕ್ಕೆ ಎಷ್ಟು ವರ್ಕ್ ಆಗತ್ತೆ ಯೋಚನೆ ಮಾಡಿ ಒಂದೇ ಒಂದ್ ಸೆಕೆಂಡ್ ಯೋಚನೆ ಮಾಡಿ ಏನ್ ಹೇಳಿದೆ ಅಂತ. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಹಿಂದಕ್ಕೆ ಹೋಗಿ. ಆಯ್ತಾ? ಯೋಚನೆ ಮಾಡಿದ್ರ? ಫಸ್ಟ್ ಚಾರ್ಜ್ ನ ತಗೊಂಡ್ಬಂದು ಕೂರ್ಸೋದಕ್ಕೆ ಎಷ್ಟು ವರ್ಕ್ ಅನ್ನ ಮಾಡ್ಬೇಕು. ಅಲ್ಲಿ ಯಾವ್ದು ಫೀಲ್ಡ್ ಇಲ್ಲ, ಇದನ್ನ ಇಲ್ಲಿ ತಗೊಂತೀನಿ ನೋಡಿ. ಐ ಟೇಕ್ ಹಿಯರ್. ಸೊ ಫಸ್ಟ್ ಚಾರ್ಜ್ ನ ತಗೊಂಡ್ಬಂದು ಇಲ್ಲಿ ಕೂರಿಸ್ಬೇಕು ಪಾಯಿಂಟ್ ಎ ನಲ್ಲಿ. ಎಲ್ಲಿಂದ? ಇನ್ಫಿನಿಟಿ ಇಂದ ತಗೊಂಡ್ಬಂದು. ಅಪೋಸ್ ಮಾಡೋರು ಯಾರು ಇಲ್ಲ. ಅಪೋಸ್ ಮಾಡೋರು ಯಾರು ಇಲ್ಲ ಅಂದ್ರೆ it will come by itself. ಸ್ವಲ್ಪ ಡಿಸ್ಟರ್ಬ್ ಆದ್ರೆ ಸಾಕು. So it will have constant velocity and come here. No need to create any external force. Now ಹೊರಗಡೆಯಿಂದ ವರ್ಕ್ ಮಾಡೋಷ್ಟಿಲ್ಲ ಅಂದ್ರೆ ಫೋರ್ಸ್ ನ ಅಪ್ಲೈ ಮಾಡೋಷ್ಟಿಲ್ಲ. So therefore the work done in bringing Q1 from infinity to A, no field region is 0. W1 is equal to 0 as there is no external force. Oppose ಮಾಡೋರು ಇದ್ರೆ ತಾನೆ ನಾವು ಎಕ್ಸ್ಟರ್ನಲ್ ವರ್ಕ್ ಮಾಡಬೇಕಾಗಿಲ್ಲ. ಯಾರು ಅಪೋಸ್ ಮಾಡೋರು ಇಲ್ಲ ಅಂದ್ರೆ what is the need of external work? ಹಾಗಾಗಿ ಫಸ್ಟ್ ಚಾರ್ಜ್ ಈಸಿಯಾಗಿ ಬಂದ್ಬಿಡತ್ತೆ. ಈಗ ಸೆಕೆಂಡ್ ಚಾರ್ಜ್ ನ ತಗೊಂಡ್ ಬರ್ಬೇಕಾದ್ರೆ ಯಾರೋ ಒಬ್ರು ಅಪೋಸ್ ಮಾಡ್ತಾರೆ. ಯೋಚನೆ ಮಾಡಿ, ಯಾರು ಅಪೋಸ್ ಮಾಡೋದು? ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಫಸ್ಟ್ ಚಾರ್ಜ್ ಆಲ್ರೆಡಿ ಒಂದ್ ಪ್ಲೇಸ್ ಗೆ ಬಂದು ಕೂತಿದೆ. ಈಗ ಇನ್ನೊಂದು ಚಾರ್ಜ್ ಇನ್ಫಿನಿಟಿಯಲ್ಲಿದೆ. ಸೊ ಈಗ ಲೆಟ್ ಮಿ ಕನ್ಸಿಡರ್ Q2 which is at infinity initial. ಸೊ ಈಗ ಆ ಚಾರ್ಜ್ ನ ತಗೊಂಡ್ಬಂದು ಪಾಯಿಂಟ್ ಬಿ ಅಲ್ಲಿ ಕೂರಿಸಬೇಕು such that the distance between A and point B is small r. ಇಲ್ಲಿಂದ ಇಲ್ಲಿಗೆ ತರಬೇಕಾದ್ರೆ ನಾವು ಒಬ್ರು ಅಪೋಸ್ ಮಾಡೋರು ಇದ್ದಾರೆ. ಯಾರು ಅಂದ್ರೆ that fellow is opposed by the electric field. ಇವನಿದಾನೆ ಇವನ್ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ತಿರ್ತಾನೆ. When there is an electric field, there is a repulsion. ಈಗ ಇವನು ಹತ್ರ ಬರ್ತಾ ಇದ್ರೆ it starts rippling, then ಅದು ರಿಪಲ್ ಆಗಕ್ ಶುರುವಾಗತ್ತ. ಆ ರಿಪಲ್ಷನ್ ಎಗೇನೆಸ್ಟ್ ಆಗಿ ನನ್ನ ವರ್ಕ್ ಅನ್ನ ಮಾಡ್ಬೇಕು. ಹಾಗಾದ್ರೆ there is a need of doing work to bring this charge. ಈ ಚಾರ್ಜ್ ನ ಇನ್ಫಿನಿಟಿ ಇಂದ ಇಲ್ಲಿಗೆ ತರಬೇಕಾದ್ರೆ ವರ್ಕ್ ಅನ್ನ ಮಾಡ್ಬೇಕಾದ್ರೆ ಅದು ಎಷ್ಟಿರತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಲೆಟ್ ಮಿ ಡೂ ದಟ್. ಸೊ the work done in bringing Q2 from infinity to B against the electric force acted by Q1 is equals to ಯಾವ ತರ ಸರ್ ಈ W2 ಫೈಂಡ್ ಔಟ್ ಮಾಡೋದು? ನೋಡಿ, ನಾವು ಆಲ್ರೆಡಿ ಡಿಫೈನ್ ಮಾಡಿದೀವಿ. What is the amount of work done in bringing a unit charge from infinity to given point is called as potential. ಈ ಪಾಯಿಂಟ್ ನ ಬಿ ಅಂತ ಕರಿತೀನಿ. Potential at B is equals to KQ1 divided by R.
ಇದನ್ನ ಯಾವ ತರ ಡಿಫೈನ್ ಮಾಡಿದ್ವಿ? ಅರೆ ಒಂದು ಕೂಲಮ್ ಆಫ್ ಚಾರ್ಜ್ ನ ಇನ್ಫಿನಿಟಿನ ಇಲ್ಲಿ ತಗೊಂಡ್ಬರ್ಬೇಕಾದ್ರೆ ಇಷ್ಟು ಪೊಟೆನ್ಶಿಯಲ್, ಇಷ್ಟು ವರ್ಕ್ ಅನ್ನ ಮಾಡ್ಬೇಕು, ಅದೇ ತಾನೆ ಪೊಟೆನ್ಶಿಯಲ್ ಅಂದ್ರೆ. ಸಪೋಸ್ 2 ಕೂಲಮ್ ಆಫ್ ಚಾರ್ಜ್ ನ ತಗೊಂಡ್ಬರ್ಬೇಕಾದ್ರೆ 2 ಟೈಮ್ಸ್ VB, 3 ಕೂಲಮ್ ಆಫ್ ಚಾರ್ಜ್ ನ ತಗೊಂಡ್ಬರ್ಬೇಕಾದ್ರೆ 3 ಟೈಮ್ಸ್ VB. ಇನ್ ಜನರಲ್ ನಾನು Q2 ಚಾರ್ಜ್ ನ ತಗೊಂಡ್ಬರ್ಬೇಕು ಅಂದ್ರೆ ಕೆನ್ ಐ ರೈಟ್ ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ Q2 ಫ್ರಮ್ ಇನ್ಫಿನಿಟಿ ಟು ಗಿವನ್ ಪಾಯಿಂಟ್. ಇನ್ಫಿನಿಟಿಯಿಂದ ಈ ಪಾಯಿಂಟ್ ಗೆ ತಗೊಂಡ್ಬರ್ಬೇಕಾದ್ರೆ ಈ ಚಾರ್ಜ್ ನ ಎಷ್ಟು ವರ್ಕ್ ಮಾಡ್ಬೇಕಾಗತ್ತೆ ಅಂತ ಕೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ಪೊಟೆನ್ಶಿಯಲ್ ಅಟ್ ದಿಸ್ ಪಾಯಿಂಟ್ ಇಂಟು Q2. ಆ ತರ ಬರೀಬೋದಾ? ಅರೆ ಪೊಟೆನ್ಶಿಯಲ್ ಅಂದ್ರೆ ಏನು? 1 ಕೂಲಮ್ ಎಷ್ಟು ಚಾರ್ಜ್, ಎಷ್ಟು ವರ್ಕ್ ಅನ್ನ ಮಾಡಬೇಕು. ಪೊಟೆನ್ಶಿಯಲ್ ಎನರ್ಜಿ ರೈಟ್ ಇಸ್ ನಥಿಂಗ್ ಬಟ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಗಿವನ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಗಿವನ್ ಪಾಯಿಂಟ್. ಅರೆ 1 ಕೂಲಮ್ ಗೆ ಡಿಫೈನ್ ಮಾಡಿದ್ವಿ, ಅದೇ ತರ Q ಕೂಲಮ್ ಗೆ ನಾವು ಈಗ ಬರೀತಾ ಇದ್ದೀವಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ಪೊಟೆನ್ಶಿಯಲ್ ಅಟ್ B ಇಂಟು ದ ಚಾರ್ಜ್ Q2. ಇದು 1 ಕೂಲಮ್ ಗೆ ಎಷ್ಟು ವರ್ಕ್ ಬೇಕಾಗುತ್ತೆ ಅದು ಕೊಡುತ್ತೆ, in multiplied by number of coulomb of charge. That is equals to K into Q1 divided by R into Q2 ಅಥವಾ K Q1 Q2 divided by R. So this is the work done in bringing Q2 charge from infinity to given point. The total work done in assembling, ಪೂರ್ತಿ ವರ್ಕ್ ಎಷ್ಟಾಗತ್ತೆ ಈ ಸಿಸ್ಟಮ್ ನ ಅಸೆಂಬಲ್ ಮಾಡೋದಕ್ಕೆ, ಇಟ್ ಈಸ್ ಅಮೌಂಟ್ ಆಫ್ ಟೋಟಲ್ ವರ್ಕ್ಸ್, ದಟ್ ಈಸ್ W is equals to W1 plus W2. ಹಾಗಾದ್ರೆ W is equals to 0 plus K Q1 Q2 divided by R. ಈ ತರ ಬರೀಬೋದಾ? where R is the distance between A and point B. This is nothing but K Q1 Q2 divided by R. ಇದು ಹೇಗೆ ಹೋಗುತ್ತೆ? What is this? This is the amount of work done. ನಾವು ಮಾಡಬೇಕಾಗಿರೋ ವರ್ಕ್, ಆ ವರ್ಕ್ ಎಲ್ಲಿಗೆ ಹೋಗುತ್ತೆ? That appears as a potential energy. So this work done appears as potential energy of configuration. So therefore U is equals to W, that is equals to K Q1 Q2 divided by R. So this is the amount of potential energy of a 2 charge system. 2 charges ಇದ್ರೆ ಇಷ್ಟು potential energy ಸ್ಟೋರ್ ಆಗಿರುತ್ತೆ ಆ ಸಿಸ್ಟಮ್ ನಲ್ಲಿ. ಸೊ ಇದನ್ನ ನಾವು ಬೇಕಾದ್ರೆ ಬೇರೆ ರೀತಿ ಅಂದ್ರೂ ಯೋಚನೆ ಮಾಡಬಹುದು. ಸೊ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಇದನ್ನ ನೋಟ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ ಟು ದ ಅನದರ್ ವೇ ಆಫ್ ಅಪ್ರೋಚಿಂಗ್. ಡನ್? ನೋಟ್ ಮಾಡ್ದ? ನಾನು ರಿಮೂವ್ ಮಾಡ್ತಿದ್ದೀನಿ. ಡನ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಹೇಳೋದು ಮತ್ತೆ ಏನಪ್ಪಾ ಅಂದ್ರೆ ಈ Q1 ಮತ್ತೆ Q2 ನ ವಿತ್ ಸೈನ್ ಆಡ್ ಬರಿಬೇಕಾಗುತ್ತೆ. ಸೊ Q1 and Q2 must be written with sign. ಸೈನ್ ಸಮೇತ ಬರಿಬೇಕಾಗುತ್ತೆ. ಅಂದ್ರೆ Q1 ಪ್ಲಸ್ ಇದ್ರೆ ಇಲ್ಲಿ ಪ್ಲಸ್ Q1 ಬರಿಬೇಕಾಗುತ್ತೆ, Q2 ಏನಿದ್ರೆ ಅದನ್ನ ಬರಿಬೇಕಾಗುತ್ತೆ. ಸೊ ಲೆಟ್ಸ್ ಲುಕ್ ಅಟ್ ದಿಸ್ ಇನ್ ಅನದರ್ ಮ್ಯಾನರ್. ಇನ್ನೊಂದು ರೀತಿ ಯೋಚನೆ ಮಾಡಕ್ಕೆ ಟ್ರೈ ಮಾಡೋಣ. That is the change in potential energy. Change in potential energy of configuration. So let us consider initial agi charges Q1 Q2 charges R1 distance ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. Let us assume this is a R initial. Let me call that as a RI distance ಅಲ್ಲಿ ಇದೆ. So ಇದನ್ನ ಸ್ವಲ್ಪ ವರ್ಕ್ ಅನ್ನ ಮಾಡಿ what I do is I'll change this system. Q1 ಮತ್ತೆ Q2 ಡಿಸ್ಟೆನ್ಸ್ ನ ಸಪರೇಟ್ ಮಾಡ್ತೀನಿ such that the new distance is R2. ಅರೆ ಈ ತರ ಇರೋ ಸಿಸ್ಟಮ್ ನ ಡಿಸ್ಟೆನ್ಸ್ ಜಾಸ್ತಿ ಅಥವಾ ಕಮ್ಮಿ ಜನರಲೈಸ್ ಆಗಿ ಹೇಳ್ತಾ ಇದೀನಿ. ಸೊ ಫಿಗರ್ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ, ಬೇಕಾದ್ರೆ ನೀವು ಕಮ್ಮಿನೂ ಮಾಡಬಹುದು. ಸೊ ದಿಸ್ ಇಸ್ ದ ಇನಿಷಿಯಲ್ ಸ್ಟೇಟ್, and this is a final state. So ಬೇಕಾದ್ರೆ ಒಂದು ಕೆಲಸ ಮಾಡೋಣ, ಇದನ್ನ ಕಮ್ಮಿ ಮಾಡ್ತೀನಿ. Let us assume I am shortening the length Q2. So this is R2, RF, final. So ಈ ತರ ಸಿಸ್ಟಮ್ ನಾನು ಎಕ್ಸ್ಟರ್ನಲ್ ವರ್ಕ್ ಅನ್ನ ಮಾಡಿ ಒಂಚೂರು ಡಿಸ್ಟೆನ್ಸ್ ಕಮ್ಮಿ ಮಾಡ್ತಾ ಇದ್ದೀನಿ. ಸುಮ್ನೆ ಆಗತ್ತಾ? ಇಲ್ಲ. ಹಣ ಯಾರಿಗೂ ಸುಮ್ನೆ ಬರಲ್ಲ. ಅದೇ ರೀತಿ ವರ್ಕ್ ಯಾರು ಸುಮ್ನೆ ಆಗಲ್ಲ. ಎಕ್ಸ್ಟರ್ನಲ್ ಎನರ್ಜಿನ ಸಪ್ಲೈ ಮಾಡಬೇಕು, ಪೊಟೆನ್ಶಿಯಲ್ ಎನರ್ಜಿ ಡಿಸ್ಟರ್ಬ್ ಆಗತ್ತೆ. ಲೆಟ್ಸ್ ಸಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ದಿಸ್ ಇಸ್ ಇನಿಷಿಯಲ್, ದಿಸ್ ಇಸ್ ಫೈನಲ್. ಈಗ ನಾವು ಕಲ್ತಿರೋ ಕಾನ್ಸೆಪ್ಟ್ ಪ್ರಕಾರ ವಾಟ್ ಇಸ್ ದ ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್? ಸೊ ಇಲ್ಲಿ
the potential energy of the system ui is equals to k q1 q2 divided by r1 ಹೌದಾ k q1 q2 divided by r ಅಂತ ಜನರಲ್ ಆಗಿ ri ಇದು r ಅಂತ ಜನರಲ್ ಆಗಿ ಬರ್ತಿದ್ವಿ ಇಲ್ಲಿ ಡಿಸ್ಟೆನ್ಸ್ ri ಇದೆ ಇಲ್ಲಿ ಈ ತರ ri ಅಂತ ಬರ್ಕೊಂತೀವಿ this is the final potential energy that is k q1 q2 divided by rf ಅರೆ ri ಡಿಸ್ಟೆನ್ಸ್ ಇದು rf ಡಿಸ್ಟೆನ್ಸ್ ಅಷ್ಟೇ ಸೊ ಈಗ ಎಷ್ಟು ಪೊಟೆನ್ಶಿಯಲ್ ಎನರ್ಜಿ ಚೇಂಜ್ ಆಯ್ತು ಅಷ್ಟು ವರ್ಕ್ ಅನ್ನ ಮಾಡಿರ್ಲೇಬೇಕಾ the work done in this system is equals to change in potential energy. So can I write change in potential energy that is equals to uf minus ui that is equals to amount of work done in changing the configuration ಸರ್ ಏನ್ ಸರ್ ಏನೇನೋ ಹೇಳ್ತಿದ್ರಿ ಹೊಸದಾಗಿ ಯು ವಿಲ್ ಕಮ್ ಟು ನೋ ಇಲ್ಲಿ ನೋಡಿ ಇಲ್ಲಿ ಫೈನಲ್ ಪೊಟೆನ್ಶಿಯಲ್ ಎನರ್ಜಿ ಎಷ್ಟಿದೆ k q1 q2 divided by rf ಇನಿಷಿಯಲ್ ಪೊಟೆನ್ಶಿಯಲ್ ಎನರ್ಜಿ ಎಷ್ಟಿದೆ k q1 q2 divided by ri ಸಪೋಸ್ ನಾವು ಇನಿಷಿಯಲ್ ಡಿಸ್ಟೆನ್ಸ್ ಏನಾದ್ರು ಇನ್ಫಿನಿಟಿ ಅಂತ ತಗೊಂಡ್ರೆ ಇದೇನಾಗತ್ತೆ 0 ಆಗತ್ತೆ ಅರೆ ಇನಿಷಿಯಲ್ ಒಂದು ಇನ್ನೆಲ್ಲೋ ಇದೆ ಒಂದು ಬೆಂಗಳೂರಲ್ಲಿದೆ ಇನ್ನೊಂದು ಮೈಸೂರಲ್ಲಿದೆ ಬೆಂಗಳೂರಿಂದ ಒಂದು ಚಾರ್ಜ್ ನ ತಗೊಂಡ್ ಇಲ್ಲಿ ಕೂರಿಸ್ಬೇಕು ಇನ್ಫಿನಿಟಿಯಲ್ಲಿ ಇತ್ತು ಅದನ್ನ ತಗೊಂಡ್ ಇಲ್ಲಿ ಕೂರಿಸಿದೀವಿ what is the potential energy if this is 0 ui is equal to 0 can I write like that uf is equals to q1 q2 divided by k q1 q2 divided by rf so let us assume let ri is equals to infinity this implies ui is equals to 0 are potential energy of a charges which are separated far infinity ದೂರ ಇರ್ತಕ್ಕಂತ ನಾನು ಹೇಳ್ತಿರೋದು ಬೇರೆ ಚಾರ್ಜಸ್ ಬಗ್ಗೆ ನೀವೇನು ಅನ್ಕೋಬೇಡಿ ದೂರ ಇದ್ದೀವಿ ಸರ್ ನಾವು ಅಂತೇಳಿ ನಾ ಹೇಳ್ತಿರೋದು ಚಾರ್ಜಸ್ ದೂರ ಇರ್ತಕ್ಕಂಥ ಚಾರ್ಜಸ್ ನಡುವೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಟ್ರಾಕ್ಷನ್ ಇರಲ್ಲ ಅಫ್ಕೋರ್ಸ್ ನಿಮ್ಮ ಇಂಟ್ರಾಕ್ಷನ್ ಇರುತ್ತೆ ಥ್ರೂ ಸೋಷಿಯಲ್ ಮೀಡಿಯಾ ನಾ ಹೇಳ್ತಿರೋದು ಚಾರ್ಜಸ್ಗೆ ಇಂಟ್ರಾಕ್ಷನ್ ಇರಲ್ಲ ಹಾಗಾಗಿ ಪೊಟೆನ್ಶಿಯಲ್ ಎನರ್ಜಿ 0 ಆಗುತ್ತೆ ಸೊ therefore this ui is equals to 0 now can I write delta u is equals to change in potential energy is equals to ui uf minus ui that is equals to k q1 q2 divided by r f ಅಥವಾ ಜನರಲ್ ಆಗಿ r minus 0 ಸೊ ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ this is equals to amount of work done by external force ಈ ಪಾಯಿಂಟ್ ನ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೊಳ್ಳಿ ಸೊ this is the work done by the external force ಅರ್ಥ ಆಯ್ತಾ ಎರಡು ರೀತಿನೂ ಬೇಕಾದ್ರೆ ಯೋಚನೆ ಮಾಡ್ಬೋದು ಈಗ ಸದ್ಯಕ್ಕೆ ಇದು ನೋಟ್ ಮಾಡ್ಕೊಳ್ಳಿ ಸೊ ಸಿಕ್ಕಾಪಟ್ಟೆ ಒಳ್ಳೆ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ ಐ ಆಮ್ ಗೋಯಿಂಗ್ ಟು ಅರೇಸ್ ಇನ್ 1 2 3 4 ಆಯ್ತಾ 1 2 3 4 1 2 3 4 ಯಾವ್ದೋ ಹಾಡಿದೆ ನೆನಪಾಗ್ತಿದೆ ಯಾವ್ದಾದ್ರು ಪಟ್ಟೆ ಹುಲಿ ಅಂತ ಒಳ್ಳೆ ಸಖತ್ತಾಗಿರೋ ಮೂವಿ ಇದೆ ಮೂವಿ ಇಂತ ಅದ್ರಲ್ಲಿರೋ ಸಾಂಗ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಯಾರಾದ್ರೂ ಈಗಲ್ಲ ಈ ವಿಡಿಯೋ ಆದ್ಮೇಲೆ ಸಾಂಗ್ ನ ನೋಡ್ಬಿಟ್ಟು ಡೆಡಿಕೇಟ್ ಮಾಡ್ಬೇಡಿ ಬೇಕಾದ್ರೆ ಸೊ ಲೆಟ್ಸ್ ಟೇಕ್ ಎ ಪ್ರಾಬ್ಲಮ್ find the potential energy of a system very famous problems ಇವೆಲ್ಲ ನಿಮ್ಮ ಬೋರ್ಡ್ ಎಕ್ಸಾಮ್ಗೂ ಇವೆಲ್ಲ ಕೇಳ್ತಿರ್ತಾರೆ ಹಾಗಾಗಿ ಬೋರ್ಡ್ ಎಕ್ಸಾಮ್ಗೆ ಅಂತ ಇಲ್ಲ ಸೊ ಕಲಿಬೇಕಾದ್ರೆ ಇನಿಷಿಯಲ್ ಆಗಿ ಈ ತರ ಸಿಂಪಲ್ ಫಾಲ್ತು ಪ್ರಾಬ್ಲಮ್ಸ್ ಅನ್ಬೇಡಿ ಮತ್ತೆ ಸರ್ ಪ್ರಾಬ್ಲಮ್ಸ್ ಚೆನ್ನಾಗಿರೋ ಮಾಡ್ಸಲ್ಲ ಹಾಗೆ ನೋಡ್ತಾ ಇರಿ ವಿಡಿಯೋ ಎಂಡ್ವರೆಗೂ ಯಾವ ರೇಂಜ್ ಹೋಗುತ್ತೆ ಪ್ರಾಬ್ಲಮ್ ಅಂತ ಸೊ ಲೆಟ್ ಅಸ್ ಅಸ್ಯೂಮ್ ಈಕ್ವಲಾಟರಲ್ ಟ್ರಯಾಂಗಲ್ ಆಫ್ ಸೈಡ್ ಎ ಅಂತ 3 ಸತಿ ಹೇಳೋ ಅವಶ್ಯಕತೆ ಇಲ್ಲ ಈಕ್ವಲಾಟರಲ್ ಟ್ರಯಾಂಗಲ್ ಅಂದ್ರೆ 1 ಸತಿ ಹೇಳಿದ್ರೆ ಸಾಕು ಫೈಂಡ್ ದ ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಈಗ ಈ ಸಿಸ್ಟಮ್ ಪೊಟೆನ್ಶಿಯಲ್ ಎನರ್ಜಿ ನ ಫೈಂಡ್ ಮಾಡಿ ಅಂತ ಕೇಳ್ತಾರೆ 3 ಚಾರ್ಜಸ್ q q q ಪ್ಲಸ್ q ಪಾಸಿಟಿವ್ ಲೆಟ್ ಅಸ್ ಜನರಲ್ ಆಗಿ q ಅಂತಾನೆ ತಗೊಳ್ಳಿ ಸೊ ಈಗ ಇದಕ್ಕೆ ಎಷ್ಟು ವರ್ಕ್ ಮಾಡಬೇಕು ಅಸೆಂಬ್ಲಿ ಮಾಡಕ್ಕೆ ಅದನ್ನ ಪೊಟೆನ್ಶಿಯಲ್ ಎನರ್ಜಿ ಅಂತ ತಗೋತೀವಿ ಸೊ ಲೆಟ್ಸ್ ಡೂ ದಿಸ್ ಒನ್ ಬೇಕಾದ್ರೆ ಗೊತ್ತಿದ್ರೆ ಸ್ಕಿಪ್ ಮಾಡಿ ಇಲ್ಲಾಂದ್ರೆ ನೋಡಿ ಸೊ ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಇಸ್ ಈಕ್ವಲ್ಸ್ ಟು ವರ್ಕ್ ಡನ್ ಇನ್ ಅಸೆಂಬ್ಲಿಂಗ್ ದ ಸಿಸ್ಟಮ್ ಪೂರ್ತಿ ಸಿಸ್ಟಮ್ ನ ಅಸೆಂಬಲ್ ಮಾಡೋದಕ್ಕೆ ಎಷ್ಟು ವರ್ಕ್ ಬೇಕಾಗುತ್ತೋ ಅದನ್ನೇ ನಾವು ಪೊಟೆನ್ಶಿಯಲ್ ಎನರ್ಜಿ ಅಂತ ತಗೋತೀವಿ ಈಗ ಸಪೋಸ್ 3 ಚಾರ್ಜಸ್ ಈ ಚಾರ್ಜ್ ನ ನಾನು ಪಾಯಿಂಟ್ ನ 1 ಅಂತ ತಗೊಂತೀನಿ ಇದನ್ನ 2 ಅಂತ ತಗೊಂತೀನಿ ಇದನ್ನ 3 ಅಂತ ತಗೋತೀನಿ 3 ಚಾರ್ಜಸ್ ಇನ್ಫಿನಿಟಿಯಲ್ಲಿ ಇದೆ ಇನ್ಫಿನಿಟಿಯಿಂದ ಫಸ್ಟ್ ಚಾರ್ಜ್ ನ ತಗೊಂಬಂದು ಇಲ್ಲಿ ಕೂರಿಸ್ಬೇಕು ಲೆಟ್ ಅಸ್ ಅಸ್ಯೂಮ್ ಸದ್ಯಕ್ಕೆ ಇವ್ರು ಯಾರು ಇಲ್ಲ ಇವನು ಇಲ್ಲ
ಮೂರು ಚಾರ್ಜಸ್ ಇನ್ಫಿನಿಟಿ ದೂರದಲ್ಲಿ ಇದಾರೆ. ಒಬ್ಬ ಬೆಂಗಳೂರಲ್ಲಿ ಇದ್ದಾನೆ, ಇನ್ನೊಬ್ಬ ನೆಲಮಂಗಲಲ್ಲಿ ಇದ್ದಾನೆ, ಇನ್ನೊಬ್ಬ ತುಮಕೂರಲ್ಲಿ ಇದ್ದಾನೆ. ಸೊ ಮೂರನ್ನು ತಗೊಂಬಂದು ಚಿಕ್ಕಬಳ್ಳಾಪುರಲ್ಲಿ ಕೂರ್ಸೋಣ. ಯಾಕೆ ಸರ್ ಯಾವಾಗ ಈ ಡಿಸ್ಟ್ರಿಕ್ಸ್ ಮಾತಾಡ್ತೀರಿ? ಬರ್ತೀನಿ, ಬೇರೆ ಡಿಸ್ಟ್ರಿಕ್ಸ್ಗೂ ತಲೆ ಕೆಡಿಸ್ಕೋಬೇಡಿ. ಓಕೆ, ಸೊ ಕ್ಯೂ 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 ಮೂರು ಚಾರ್ಜಸ್ ಇನ್ಫಿನಿಟಿಯಲ್ಲಿ ಇದೆ. ಈಗ ಸದ್ಯಕ್ಕೆ amount of work done in bringing q to point A1, q to point 1. ಸೊ ಈಗ ಒಂದು ಚಾರ್ಜ್ ನ ಇನ್ಫಿನಿಟಿ ನ ಇಲ್ಲಿ ತರಬೇಕಾದ್ರೆ ಯಾರು ಅಪೋಸ್ ಮಾಡೋರೇ ಇಲ್ಲ. ಅರೆ ನೋಬಡಿ, ಯಾರು ಕೇರ್ ಮಾಡಲ್ಲ, ನೋಬಡಿ ಇಸ್ ದೇರ್ ಟು ಅಪೋಸ್. ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೆ ಸಾಕು, ತನ್ನ ಪಾಡಿಗೆ ಅದೇ ಬಂದ್ಬಿಡುತ್ತೆ. So there is no external force, there is no opposing force. ಹಾಗಾಗಿ work done in bringing the first charge W1 is equal to 0. Okay, so ಇವನು ಬಂದು ಇಲ್ಲಿ ಕೂತ್ಕೊಂಡ. So let me call that as a Q. Q ಆಯ್ತಾ? Q ಬೇಟಾ Q. ಆ Q ಅಲ್ಲ, ನಾನು ಹೇಳ್ತಿರೋದು ಇಂಗ್ಲಿಷ್ ಆಲ್ಫಾಬೆಟ್ Q. Okay, so work done in bringing Q, another Q. ಒಂದು ಕೆಲಸ ಮಾಡೋಣ. Okay, Q to another Q. ಮತ್ತೆ ಅದೇ Q ಅನ್ಕೊಂಡ್ಬಿಡ್ತೀವಿ. another Q to point 2. ಈಗ ಆಲ್ರೆಡಿ ಒಬ್ಬ ಇದ್ದಾನೆ, ಇನ್ನೊಬ್ಬನ ತಗೊಂಬಂದು ಇಲ್ಲಿ ಕೂರಿಸ್ಬೇಕು. ನಾವು ಒಬ್ರು ಯಾರೋ ಅಪೋಸ್ ಮಾಡ್ತಿದ್ದಾರೆ, ನಂಗೆ ಗೊತ್ತು ನಿಮ್ಗೆ ಸಿಕ್ಕಾಪಟ್ಟೆ ಅಪೋಸ್ ಮಾಡೋರು ಇರ್ತಾರೆ ಅಂತ. ನಾ ಹೇಳ್ತಾ ಇರೋದು ಚಾರ್ಜ್ಗೆ. ಒಂದ್ ಚಾರ್ಜ್ ಬರ್ಬೇಕಾದ್ರೆ ಈ ಚಾರ್ಜ್ ಏನ್ ಮಾಡ್ತಾ ಇರುತ್ತೆ, ರಿಪಲ್ ಮಾಡ್ತಿರುತ್ತೆ. ವಿ ಹ್ಯಾವ್ ಟು ಡೂ ಎಕ್ಸ್ಟರ್ನಲ್ ವರ್ಕ್ ಡನ್. ಎಕ್ಸ್ಟರ್ನಲ್ ವರ್ಕ್ ಮಾಡಿ ಈಗ ಅಲ್ಲಿಗೆ ತರಬೇಕಾದ್ರೆ there is a amount of work done required. So ಎಷ್ಟು work done ಆಗಿರುತ್ತೆ, that is equals to W2 is equals to work done against Q at A. A ನಲ್ಲಿ ಏನ ಅಲ್ಲ 1 ಅಲ್ಲಿ Q at 1 ನಲ್ಲಿ ಇರ್ತಕ್ಕಂಥ ಒಂದು Q ಏನ್ ಮಾಡುತ್ತೆ, ಅಪೋಸ್ ಮಾಡುತ್ತೆ. W2 is equals to V at 2 into Q at 2. ಈ ತರ ಬರೀಬೋದಾ? that is equals to Q into Q divided by R. R ಅಲ್ಲ, A ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಡಿಸ್ಟೆನ್ಸ್ A ಇದೆ. ಅರೆ ಇದರಿಂದ ಇಲ್ಲಿ ಪೊಟೆನ್ಶಿಯಲ್ ಎಷ್ಟಿರುತ್ತೆ, KQ divided by A ಇರುತ್ತೆ, multiplied by Q2, Q ಬರುತ್ತೆ. ಸೊ ದಿಸ್ ಇಸ್ W2. ನಾವು ಇಲ್ಲಿ ನೋಡಿ, ವರ್ಕ್ ಡನ್ ಇನ್ bringing another Q to point 3. ಪಾಯಿಂಟ್ 3 ಬೇಕಾದ್ರೆ ಈಗ ಯಾರ್ಯಾರು ಅಪೋಸ್ ಮಾಡ್ತಾರೆ ನೋಡಿ, ಇಬ್ರು ಅಪೋಸ್ ಮಾಡ್ತಾರೆ. ಆದ್ರೆ ಒಬ್ರು ಅಪೋಸ್ ಮಾಡ್ದಾನೆ ಕಷ್ಟ, ಇಬ್ಬಿಬ್ರು ಅಪೋಸ್ ಮಾಡ್ದೆ ನಾವೇನ್ ಸರ್ ಮಾಡೋದು? ಅದ್ರದ್ದು ಪೊಟೆನ್ಶಿಯಲ್ ಎನರ್ಜಿ ಎಷ್ಟು ಬೇಕಾಗುತ್ತೋ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ನಾವು another charge Q to 3. Work has to be done against both charge at 1 and 2. ಅವನು ಅಪೋಸ್ ಮಾಡ್ತಾನೆ, ಇವನು ಅಪೋಸ್ ಇವನು ಆಲ್ರೆಡಿ ಕೂತಿದ್ದಾನೆ ಇಲ್ಲಿ. ಸೊ ಈಗ ಇಲ್ಲಿಗೆ ಇನ್ನೊಂದು ಚಾರ್ಜ್ ತಗೊಂಡ್ಬರ್ಬೇಕಾದ್ರೆ we need to calculate W3. W3 is equals to work done against Q1 plus work done against Q2. ಇವನು ಅಪೋಸ್ ಮಾಡಿ ಎಷ್ಟು ವರ್ಕ್ ಮಾಡ್ಬೇಕು ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ವರ್ಕ್ ಡನ್ ಅಗೇನ್ಸ್ಟ್ Q1 ನೋಡಿ, ಇಲ್ಲಿಗೆ ಚಾರ್ಜ್ Q ಬರ್ಬೇಕಾದ್ರೆ ಇಲ್ಲಿಗೆ ಬರ್ಬೇಕಾದ್ರೆ ಇವನ್ ಎಷ್ಟು ಅಪೋಸ್ ಮಾಡ್ತಾನೆ, ದಟ್ ಇಸ್ ಗಿವೆನ್ ಬೈ K into Q1 Q3 divided by R13 plus K into Q2. ಇವನು ಅಪೋಸ್ ಮಾಡ್ತಾನಲ್ಲ, Q2 into Q3 divided by R23. ಅರೆ ಇದೊಂದು ವರ್ಕ್ ಡನ್, ಇವನ್ ಅಗೇನ್ಸ್ಟ್ ವರ್ಕ್ ಡನ್ ಒಂದು, ಇವನ್ ಅಗೇನ್ಸ್ಟ್ ವರ್ಕ್ ಡನ್ ಒಂದು. ಅಥವಾ ಈ ತರನೂ ಬರೀಬಹುದಾಯ್ತು. ನೀವು ಈ ತರ ಬರೀತೀನಿ ನೋಡಿ, potential at 3 into Q3 due to charge at 1 plus potential at 3 due to charge at 2 into Q3. So this is equals to KQ1 divided by R, ಅಥವಾ R distance A ಇದೆ, Q1 Q ಇದೆ, ಇದು ಕೂಡ Q ಇದೆ. So this is KQ into Q divided by A. So ಇಷ್ಟು potential ಇಷ್ಟು ವರ್ಕ್ ಡನ್ ಮಾಡ್ಬೇಕಾಗತ್ತೆ, ಸೆಕೆಂಡ್ ಚಾರ್ಜ್ ನ ತಗೊಂಡ್ಬರ್ಬೇಕಾಗತ್ತೆ. ಹಾಗಾದ್ರೆ ನೆಟ್ ವರ್ಕ್ ಡನ್ ಎಷ್ಟು? ನೆಟ್ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು W1 plus W2 plus W3. W is equals to W1 plus W2 plus W3. So that is equals to 0 plus W2 ಏನಿದೆ, K into Q divided by A ಇದೆ, W3 ಏನಿದೆ. So this is K into Q divided by A plus K into Q divided by A. ನೋಡಿ ಈಗ A ವ್ಯಾಲ್ಯೂ ಕೊಡಬಹುದು ಅಥವಾ
Q1, Q2, Q3 ವ್ಯಾಲ್ಯೂಸ್ ಡಿಫರೆಂಟ್ ಕೊಡಬಹುದು ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಬೇರೆ ಬೇರೆ ನ್ಯೂಮರಿಕಲ್ಸ್ ನಲ್ಲಿ ಈ ಮೆಥಡ್ ನ ಯೂಸ್ ಮಾಡಬಹುದು. ನಾನು ಸಿಂಪ್ಲಿಫೈಡ್ ಆಗಿ ಆದಷ್ಟು ಕಾನ್ಸೆಪ್ಟ್ ಓರಿಯೆಂಟೆಡ್ ಆಗಿ ಮಾಡ್ತೀನಿ. ಎಲ್ಲ ಸೇಮ್ ಇದೆ, ಚಾರ್ಜಸ್ ಸಿಂಪ್ಲಿಫೈ ಆಗಿದೆ. ಅದೇ Q1, Q2 ಡಿವೈಡೆಡ್ ಬೈ R12, Q2, Q3 ಡಿವೈಡೆಡ್ ಬೈ R23. ಸೊ ನಿಮ್ಗೆ ಗೊತ್ತಿರತ್ತೆ ಯಾವ ತರ ಸಬ್ಸ್ಟಿಟ್ಯೂಟ್ ಮಾಡೋದು. ಜನರಲ್ ಆಗಿ ನಾನು ಒಂದು ಸಿಂಪಲ್ ಆಗಿ ತಗೊಂಡಿದ್ದೀನಿ. ಸೊ ಲೆಟ್ಸ್ ಟೇಕ್ ಅನದರ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ತಗೊಂತೀನಿ. ಈಗ ಒಂದು ಕೆಲಸ ಮಾಡೋಣ, Q1, Q2 ಅಂತಾನೆ ತಗೊಳ್ಳೋಣ. ಒಂದು ಸ್ಕ್ವೇರ್ ನ ತಗೊಂತೀನಿ, 4 ಚಾರ್ಜಸ್ ನ ತಗೊಂಡು ಕೂರಿಸಬೇಕು, ಡಿಫರೆಂಟ್ ಚಾರ್ಜಸ್. ಇದು ಮೋಸ್ಟ್ಲಿ ಸಿಂಪಲ್ ಆಯ್ತು ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಲೆವೆಲ್ ಗೆ ಹೋಗೋಣ. ಸೊ ನೆಕ್ಸ್ಟ್ ಇಸ್ find the potential energy of system of charges. ನೋಡಿ ಎಷ್ಟು ಟರ್ಮ್ಸ್ ಇದೆ, 3 ಟರ್ಮ್ಸ್ ಇದೆ. 3 ಚಾರ್ಜಸ್ ಇರ್ಬೇಕಾದ್ರೆ 3 ಟರ್ಮ್ಸ್ ಇದೆ. ಇದನ್ನ ಯಾಕೆ ಹೇಳ್ತೀನಿ ನೆಕ್ಸ್ಟ್ ಹೇಳ್ತೀನಿ. ಯು ವಿಲ್ ಕಮ್ ಟು ನೋ. ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ, ಆವಾಗ ನಿಮ್ಗೆ ಐಡಿಯಾ ಬರುತ್ತೆ ಯಾವ ತರ ಕ್ಯಾಲ್ಕುಲೇಟ್ ಮಾಡಬಹುದು, ಎಷ್ಟು ಟರ್ಮ್ಸ್ ಇರುತ್ತೆ ಅಂತ. ಲೆಟ್ಸ್ ಟೇಕ್ ಅನದರ್ ಸಿಂಪಲ್ ಕ್ವಶನ್, ಮೇ ಬಿ ಬೋರ್ಡ್ ಲೆವೆಲ್ ಅಂತ ಅನ್ಕೋಬಹುದು. ಈಗ ಒಂದು ಸ್ಕ್ವೇರ್ ನ ಕನ್ಸಿಡರ್ ಮಾಡೋಣ. Let us consider a square of charges Q1, Q2, Q3 and Q4. ಈ ಡಿಸ್ಟೆನ್ಸ್ R ಇದೆ, ಈ ಡಿಸ್ಟೆನ್ಸ್ R ಇದೆ, ಈ ಡಿಸ್ಟೆನ್ಸ್ R ಇದೆ, ಈ ಡಿಸ್ಟೆನ್ಸ್ R ಇದೆ. Find the work done in assembling the system ಅಥವಾ find the potential energy of the system. Try ಮಾಡಿ ಆಯ್ತಾ. Find the potential energy of the system. ಟ್ರೈ ಮಾಡಿದ್ರ? ನಾನು ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ಇನ್ನು ಸ್ವಲ್ಪ ಟೈಮ್ ಕೊಡಿ, ಒಂದು 5 ನಿಮಿಷ ಆದ್ರೂ ಪರವಾಗಿಲ್ಲ. ಬಿಗಿನಿಂಗ್ ಸ್ಟೇಜ್, ತೊಂದರೆ ಏನಿಲ್ಲ. ಯು ಕ್ಯಾನ್ ಟ್ರೈ. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. ಡೀಟೇಲ್ ಆಗಿ ಬರೆಯಲ್ಲ, ಪ್ರೊಸೀಜರ್ ಎಲ್ಲ ಬಾರಿ ಮ್ಯಾಥಮೆಟಿಕ್ಸ್ ನ ಬರೀತೀನಿ. ಸೊ ಈಗ ನೋಡಿ, ಪೂರ್ತಿ ಸಿಸ್ಟಮ್ ನ ಅಸೆಂಬಲ್ ಮಾಡ್ಬೇಕಾದ್ರೆ ಎಷ್ಟು ವರ್ಕ್ ಮಾಡ್ಬೇಕಾಗುತ್ತೆ. ದಟ್ ಇಸ್ ನಥಿಂಗ್ ಬಟ್ ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್. ಹಾಗಾದ್ರೆ ಫಸ್ಟ್ Q1 ನ ತಗೊಂಡ್ಬರ್ಬೇಕಾದ್ರೆ ಎಷ್ಟು ವರ್ಕ್ ಅನ್ನ ಮಾಡ್ಬೇಕು? ನೋ. So work done in bringing the charge 1, that is equal to 0. W1 is equal to 0. ಡೈರೆಕ್ಟ್ ಆಗಿ ಬರ್ತೀನಿ, ಯಾಕಂದ್ರೆ ಯಾರು ಅಪೋಸ್ ಮಾಡೋರಿಲ್ಲ. ಅದೇ ಫೀಲ್ಡ್ ಫ್ರೀ ರೀಜನ್, ಯಾವುದೇ ರೀತಿ ಆಗತಕ್ಕ ಫೀಲ್ಡ್ ಇಲ್ಲ, ಯಾರು ಅಪೋಸ್ ಮಾಡೋರಿಲ್ಲ. ಸೊ therefore the work done in bringing the first charge is 0. ಸೊ ಅದೇ ರೀತಿ W2 ನ ಚೆಕ್ ಮಾಡ್ತೀನಿ ನೋಡಿ. ಇವರಿಬ್ರು ಇಲ್ಲ ಇನ್ನು. ಈಗ ಈ ಚಾರ್ಜ್ ನ ಇನ್ಫಿನಿಟಿ ಇಂದ ತಗೊಂಡ್ ಇಲ್ಲಿ ಕೂರಿಸ್ಬೇಕು. ಅರ್ಥ ಆಯ್ತಾ? ಹಾಗಾದ್ರೆ ಎಷ್ಟು ವರ್ಕ್ ಅನ್ನ ಮಾಡ್ಬೇಕು? ದಟ್ ಈಸ್ ಈಕ್ವಲ್ಸ್ ಟು ಪೊಟೆನ್ಶಿಯಲ್ ಅಟ್ ದಿಸ್ ಪಾಯಿಂಟ್ into charge, that is V at point 2 due to 1 into Q2, that is equals to ನೋಡಿ ಇದು ಇಲ್ಲೊಂದು ಪೊಟೆನ್ಶಿಯಲ್ ನ ಕ್ರಿಯೇಟ್ ಮಾಡತ್ತಾ. ಎಷ್ಟಿರುತ್ತೆ ಪೊಟೆನ್ಶಿಯಲ್ ಅಂದ್ರೆ ಏನು? ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ 1 ಕೂಲಮ್ ಆಫ್ ಚಾರ್ಜ್. 1 ಕೂಲಮ್ ಚಾರ್ಜ್ ನ ಇನ್ಫಿನಿಟಿ ನ ಇಲ್ಲಿ ತರಬೇಕಾದ್ರೆ ಎಷ್ಟು ವರ್ಕ್ ಆಗುತ್ತೆ ಅದನ್ನೇ ಪೊಟೆನ್ಶಿಯಲ್ ಅಂತ ಕರಿತೀವಿ. 1 ಕೂಲಮ್ ಗೆ ಇಷ್ಟ ಆದ್ರೆ ಇಷ್ಟು ಕೂಲಮ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಅರೆ ಒನ್ ಚಾಕ್ಲೇಟ್ 1 ರೂಪಾಯಿ ಆದ್ರೆ 10 ಚಾಕ್ಲೇಟ್ ಎಷ್ಟಾಯ್ತು? 10 ರೂಪಾಯಿ. ಅದನ್ನೇ ಇಲ್ಲಿ ಹೇಳ್ತಿರೋದು. ದಟ್ ಈಸ್ ಈಕ್ವಲ್ಸ್ ಟು K ಇಂಟು Q1 ಡಿವೈಡೆಡ್ ಬೈ ಡಿಸ್ಟೆನ್ಸ್ R ಇದೆ ಇಂಟು Q2. ಸೊ W2 ಸಿಕ್ತು. ಲೆಟ್ ಅಸ್ ಅಸ್ಯೂಮ್ W2 ಇಸ್ ದಿಸ್ ಮಚ್. ಇದೊಂದು ಓಕೆ, ಇಲ್ಲಿ ಬರ್ದಿದ್ದೀನಿ. W3 ನೋಡೋಣ. ಸೊ ಈಗ ಇವರಿಬ್ರು ಆಲ್ರೆಡಿ ಇಲ್ಲಿ ಕೂತಿದ್ದಾರೆ. ಇವ್ನ ಇನ್ಫಿನಿಟಿ ಇಂದ ತಗೊಂಡ್ ಇಲ್ಲಿ ಕೂರಿಸ್ಬೇಕು. ಸುಮ್ನೆ ಬಂದ್ಬೇಡತಾ? ಇಲ್ಲ. ಏನ್ ಮಾಡ್ಬೇಕು? ಎಕ್ಸ್ಟರ್ನಲ್ ವರ್ಕ್ ಮಾಡ್ಬೇಕು. ಹೌದು, ಎಸ್, ಲೆಟ್ಸ್ ಡೂ ಇಟ್. ಸೊ ಈಗ ಇಲ್ಲಿ 2 ಪೊಟೆನ್ಶಿಯಲ್ ಇದೆ. ಏನದು? ಪೊಟೆನ್ಶಿಯಲ್ ಡ್ಯೂ ಟು Q1, ಪೊಟೆನ್ಶಿಯಲ್ ಡ್ಯೂ ಟು Q2. 2 ಪೊಟೆನ್ಶಿಯಲ್ ಇದೆ. ಸೊ ದಟ್ ಈಸ್ ಪೊಟೆನ್ಶಿಯಲ್ ಅಟ್ 3 ಡ್ಯೂ ಟು ಚಾರ್ಜ್ 1 ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು 2 ಪೊಟೆನ್ಶಿಯಲ್ ಅಟ್ 3 ಡ್ಯೂ ಟು 2 ಇಂಟು Q3. ಇಲ್ಲಿ ಟೋಟಲ್ ಪೊಟೆನ್ಶಿಯಲ್ ಇಷ್ಟಿದೆ ಇಂಟು Q3 ಈ ತರ ಬರೀಬಹುದಾ? ಸೊ ದಟ್ ಈಸ್ ಈಕ್ವಲ್ಸ್ ಟು K ಇಂಟು Q, K ಇಂಟು ಇಲ್ಲಿ ಯಾವ ಚಾರ್ಜ್ ಇದೆ? Q1 ಡಿವೈಡೆಡ್ ಬೈ ಡಿಸ್ಟೆನ್ಸ್. ನೋಡಿ ಇವೆರಡು ನಡುವೆ ಡಿಸ್ಟೆನ್ಸ್ ಏನಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಹೇಗೆ ಸರ್ ಫೈಂಡ್ ಔಟ್ ಮಾಡೋದು? ಇದು R ಇದೆ, ಇದು R ಇದೆ. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ √2R ಬರುತ್ತೆ. ಅರೆ R² ಇಸ್ ಈಕ್ವಲ್ ಟು R² ಪ್ಲಸ್ R². 10th ಕ್ಲಾಸ್ ಅಲ್ಲಿ ಓದಿರ್ತೀವಿ, ಮತ್ತೆ ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಸೊ ದಿಸ್ ಇಸ್ ಈಕ್ವಲ್ಸ್ ಟು √2R ಬರುತ್ತೆ. ದಿಸ್ ದ V31 ಪೊಟೆನ್ಶಿಯಲ್ ಡ್ಯೂ ಟು ದಿಸ್ ಫೆಲೋ ಅಟ್ ದಿಸ್ ಪಾಯಿಂಟ್ ಪ್ಲಸ್ ಅದೇ ರೀತಿ ಇವನೊಂದು ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾನೆ. ದ ಪೊಟೆನ್ಶಿಯಲ್ ಡ್ಯೂ ಟು ಚಾರ್ಜ್ 2 ಅಟ್ ದಿಸ್ ಪಾಯಿಂಟ್ ಇಸ್ ಗಿವೆನ್ ಬೈ K ಇಂಟು Q2 ಡಿವೈಡೆಡ್ ಬೈ ಈ ಡಿಸ್ಟೆನ್ಸ್ ಎಷ್ಟಿದೆ ನೋಡಿ, ಬರೀ R ಇದೆ, ಇಂಟು Q3 ಇಂಟು Q3. ಸೊ ಈ Q3 ನ ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ ಒಳಗಡೆ ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ಸ್ ಟು K ಇಂಟು Q1 Q3 divided by √2R
plus K into Q2 Q3 divided by R. So this is W3. ಈಗ ನಾಲ್ಕನೇ ಚಾರ್ಜ್ ಅನ್ನ ತಗೊಂಡ್ಬರ್ಬೇಕಾದ್ರೆ ಯಾರ್ಯಾರು ಅಪೋಸ್ ಮಾಡೋರು? ಮೂವರು ಅಪೋಸ್ ಮಾಡ್ತಾರೆ. ಅವ್ರು ಕಾಂಪ್ಲಿಕೇಟ್ ಆಗ್ತಾ ಇದೆ ಸರ್ ಸಖತ್ತಾಗಿ. ಮೂವರು ಅಪೋಸ್ ಮಾಡೋರು ಇದ್ದಾರೆ. ಆ ಮೂವರದು ಪೊಟೆನ್ಶಿಯಲ್ ಏನಿದೆ ಅದನ್ನ ತಗೊಳ್ಳಿ, multiply by charge ಮಾಡಿ. So let me write that one. The work done in bringing the fourth charge is equals to work done. ನೋಡಿ ಇದನ್ನ ಬೇಕಾದ್ರೆ ಈ ತರನೂ ಬರೀಬಹುದು. work done ಈ ಪೂರ್ತಿ ಟರ್ಮ್ ಇದೆಯಲ್ಲ, so this is equals to work done against the charge 1 plus work done against the charge 2. ಈ ತರನೂ ಬರೀಬಹುದಾ? W1 plus W2 ಅಥವಾ W13 plus W23 ಅಂತ ಬರೀತೀನಿ. work done in bringing the charge 3 against the charge 1, work done in bringing the charge 3 against the charge 2. ಈ ತರನೂ ಬರೀಬಹುದು. ಸಿಂಪಲ್ ಆಗಿ ಹಾಗೆ ಇರ್ಲಿ, ಡೋಂಟ್ ವರಿ. ಈಗ ಇವನ್ನ ತಗೊಂಡ್ಬರ್ಬೇಕಾದ್ರೆ 4 ಜನ ಅಪೋಸ್ ಮಾಡ್ತಾರೆ. ಯಾರಿದ್ದಾರೆ? ದಟ್ ಈಸ್ ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಚಾರ್ಜ್ 4 against the charge 1, W14. ಈ ತರನೂ ಬರೀಬಹುದಾ? ದಟ್ ಈಸ್ ಆಡೆಡ್ ವಿತ್ W24 ಇವನ್ ಅಗೇನ್ಸ್ಟ್ ಆಗಿ ವರ್ಕ್ ಎಷ್ಟಾಗಬೇಕು ಪ್ಲಸ್ W34. ಆಯ್ತಾಯ್ತಾ? ಮೂವರ್ ಅಪೋಸ್ ಮಾಡ್ತಾ ಇದ್ರೆ 3 ಟರ್ಮ್ಸ್ ಬಂತು ಈ ಪಾಯಿಂಟ್ ನಲ್ಲಿ. ಓಕೆ, ಸೊ ಇದನ್ನ ಬೇಕಾದ್ರೆ ಈ ತರನೂ ಬರೀಬಹುದು. potential at 4 due to 1 plus potential due to at 4 due to 2 plus potential at 4 due to 3 into Q. ಈ ತರ ನಾವು ಬರೀಬಹುದಾಗಿತ್ತು. ಸೇಮ್ ಬರುತ್ತೆ, ನಥಿಂಗ್ ಟು ವರಿ, ಎಲ್ಲ ಸೇಮ್ ಬರುತ್ತೆ. ಯು ವಿಲ್ ಕಮ್ ಟು ನೋ. ಬೇಕಾದ್ರೆ ಟ್ರೈ ಮಾಡಿ. ದಟ್ ಈಸ್ W4 is equals to K into Q1 ನೋಡಿ 14 Q1 Q4 divided by ಈ ಡಿಸ್ಟೆನ್ಸ್ ಏನಿದೆ R ಇದೆ ಪ್ಲಸ್ 24 ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಸೇಮ್ ಇರುತ್ತೆ √24. ಸೊ ದಟ್ ಈಸ್ K into Q2 Q4 divided by R plus K into Q3 Q4 divided by R. So this is the total work done in bringing the fourth charge. So this is for fourth charge. 4ನೇ ಚಾರ್ಜ್ ಗೆ ಇಷ್ಟು ವರ್ಕ್ ಮಾಡಬೇಕು, 3ನೇ ಚಾರ್ಜ್ ಗೆ ಇಷ್ಟು ವರ್ಕ್ ಮಾಡಬೇಕು, 1ನೇ ಚಾರ್ಜ್ ಗೆ ಯಾವುದೇ ರೀತಿ ಆಗಿರತಕ್ಕಂತ ವರ್ಕ್ ಇಲ್ಲ. 2ನೇ ಚಾರ್ಜ್ ಗೆ 2 ಟರ್ಮ್ಸ್ ಇದೆ, 1 ಟರ್ಮ್ ಇದೆ ಇಲ್ಲಿ. So therefore the net work done W is equals to W1 plus W2 plus W3 plus W4. ಇದು ಹೇಗೂ 0 ಆಗತ್ತೆ, ಇದು ಹೇಗೂ 0 ಆಗತ್ತೆ. So this is equals to ಇಲ್ಲಿ 1 ಟರ್ಮ್ ಬರುತ್ತೆ, ಇಲ್ಲಿ 2 ಟರ್ಮ್ ಬರುತ್ತೆ, ಇಲ್ಲಿ 1 2 3 ಟೋಟಲ್ 3 ಟರ್ಮ್ಸ್ 6 ಟರ್ಮ್ಸ್ ಬರ್ತಿದೆ. ಸೊ ಹಾಗಾದ್ರೆ ಈ ಈಕ್ವೇಶನ್ ಅಲ್ಲಿ ಎಷ್ಟು ಟರ್ಮ್ಸ್ ಇದೆ? 6 ಟರ್ಮ್ಸ್ ಇದೆ. ಇದನ್ನ ಯಾಕೆ ಸಹ ಹೇಳ್ತಿದ್ರಿ? ಅಲ್ಲಿ ಎಷ್ಟು ಬಂದಿತ್ತು ಸಿಸ್ಟಮ್ ಆಫ್ 3 ಚಾರ್ಜಸ್ ಅಲ್ಲಿ? ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಸೊ ದೇರ್ ಯು ಗಾಟ್ 3 ಟರ್ಮ್ಸ್, ಇಲ್ಲಿ 6 ಟರ್ಮ್ಸ್ ಬರ್ತಿದೆ. ಅದೇ ರೀತಿ 4 ಸಿಸ್ಟಮ್ ಆಫ್ ಚಾರ್ಜಸ್ ಕೊಟ್ರೆ, ಸರ್ 4 ಕೊಟ್ಟು ಆಯ್ತು. ಈಗ 5 ಸಿಸ್ಟಮ್ ಆಫ್ ಚಾರ್ಜಸ್ ಕೊಟ್ರೆ, ಸೊ 5 ಚಾರ್ಜಸ್ ಸಿಸ್ಟಮ್, ಉಲ್ಟಾ ಹೇಳ್ತಾ ಇದ್ದೀನಿ, 5 ಚಾರ್ಜಸ್ ಸಿಸ್ಟಮ್. ಒಂದು ಸಿಸ್ಟಮ್ ಅಲ್ಲಿ 5 ಚಾರ್ಜ್ ಇದ್ರೆ ಅವಾಗ ಏನ್ ಮಾಡೋದು? ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ, ಎಷ್ಟು ಟರ್ಮ್ಸ್ ಇರುತ್ತೆ ಒಂದು ಐಡಿಯಾ ಇರಬೇಕು. ಇನ್ ಜನರಲ್ ಇಲ್ಲೆಲ್ಲಾದ್ರೂ ಬರಿಲ್ಲ, ಓಕೆ ಇಲ್ಲೆಲ್ಲ ಒಳ್ಳೆ ಬರುತ್ತೆ ನೋಡಿ. ಇನ್ ಜನರಲ್ ಇಫ್ ಸಿಸ್ಟಮ್ ಹ್ಯಾಸ್ n charges, then number of terms in work done is given by nc2, that is equals to n factorial divided by n minus 2 factorial into 2 factorial. ಇಷ್ಟು ಟರ್ಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 4 ಚಾರ್ಜಸ್ ಸಿಸ್ಟಮ್ ನ ತಗೊಂತೀನಿ. ಹಾಗಾದ್ರೆ 4c2 ಬರೆಯೋಣ. ದಟ್ ಈಸ್ 4 factorial divided by 4 minus 2 factorial into 2 factorial, that is equal to 4 into 3 into 2 into 1 divided by 4 minus 2 is 2, 2 into 1 into 2 into 1. ಇವರಿಬ್ರು ಡಿಸ್ಕೌಂಟ್ ನಮ್ಮ 4 3 is ಎಷ್ಟು 8 ಅಲ್ಲ 12 divided by 2 ಏನ್ ಬರುತ್ತೆ 6 ಬರುತ್ತೆ. ನೋಡಿ ಇಲ್ಲಿ 6 ಟರ್ಮ್ಸ್ ಬಂದಿದ್ಯಾ. ಸೊ ಇಲ್ಲೊಂದು ಟರ್ಮ್ ಇದೆ, ಇಲ್ಲೊಂದು ಟರ್ಮ್ ಇದೆ, ಇಲ್ಲಿ 2 ಇದೆ ಅಂಡ್ ಇಲ್ಲಿ 3 ಇದೆ. ಟೋಟಲ್ ಆಗಿ 6 ಟರ್ಮ್ಸ್ ಬರ್ತಿದೆ. ಅರ್ಥ ಆಗ್ತಿದೆ? ಅದೇ ಒಂದು ಶಾರ್ಟ್ ಕಟ್, ಒಂದು ಐಡಿಯಾ ಇರ್ಬೇಕಲ್ಲ ಯಾವ ರೀತಿ ಬರುತ್ತೆ ಅಂತ. ಹಾಗಾಗಿ ಅದೇ ರೀತಿ 6 ಸಿಸ್ಟಮ್ ಆಫ್ 6 ಚಾರ್ಜಸ್ ಇದ್ರೆ ಏನಾಗುತ್ತೆ ಅದನ್ನು ಚೆಕ್ ಮಾಡಿ. ಸೊ ಲೆಟ್ಸ್ ಗೋ ಟು ದ ಪ್ರಾಬ್ಲಮ್ಸ್. ಕೆಲವೊಂದು ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡೋಣ. ಇದಾಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಟೇಕ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಡನ್? ಓಕೆ ಆಯ್ತಾ? ಪಕ್ಕಾ ಶೂರ್? ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ನಿಮಗಾಗಿ 2012ರಿಂದ ನೀಟ್ ಎಕ್ಸಾಮ್ ಒಂದು ಕ್ವಶನ್ ಪೇಪರ್ ಇಂದ ತೆಗೆದಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಲೆಟ್ಸ್ ಡೂ ಇಟ್. ಸೊ ವಿಡಿಯೋನ ಬೇಕಾದ್ರೆ ಪಾಸ್ ಮಾಡಿ, ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಟ್ರೈ ಮಾಡಿ, ಹಾರ್ಡ್ ವರ್ಕ್ ಮಾಡಿ,
ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ನಿಮ್ಮ ಆನ್ಸರ್ ಏನಾದ್ರೂ ಆಪ್ಷನ್ ಎ ಆಗಿದ್ರೆ ಸರಿಯಾದ ಉತ್ತರ, ಗೊತ್ತಿದ್ರೆ ಸ್ಕಿಪ್ ಮಾಡಿ. ಲೆಟ್ಸ್ ಡೂ ಇಟ್. ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ದ ರಿಲೇಷನ್ ಬಿಟ್ವೀನ್ q and small q and capital Q for which potential at center of system is 0. ಈಗ ಈ ಪೂರ್ತಿ ಸಿಸ್ಟಮ್ದು ಪೊಟೆನ್ಶಿಯಲ್ ಇಲ್ಲಿ ಓನಲ್ಲಿ ಪೊಟೆನ್ಶಿಯಲ್ 0 ಆಗ್ಬೇಕಾದ್ರೆ ಕ್ಯಾಪಿಟಲ್ ಕ್ಯೂ ಮತ್ತೆ ಸ್ಮಾಲ್ ಕ್ಯೂ ರಿಲೇಷನ್ ನ ಕೇಳ್ತಿದ್ದಾರೆ, ಅಷ್ಟೇ, ಇನ್ನೇನು ಇಲ್ಲ. ಸೊ ಈಗ ಲೆಟ್ ಅಸ್ ರೈಟ್ ದ ಈಕ್ವೇಶನ್ ಫಾರ್ ಪೊಟೆನ್ಶಿಯಲ್ ಅಟ್ ಓ. ಈಗ ಪೊಟೆನ್ಶಿಯಲ್ ಅಟ್ ಓ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಮ್ಗೆ ಈ ಡಿಸ್ಟೆನ್ಸ್ ಬೇಕು, ಈ ಡಿಸ್ಟೆನ್ಸ್ ಬೇಕು, ಈ ಡಿಸ್ಟೆನ್ಸ್ ಬೇಕು, ಈ ಡಿಸ್ಟೆನ್ಸ್ ಬೇಕು. ಅರೆ 4 ಚಾರ್ಜಸ್ ಇದೆ, 4 ಪೊಟೆನ್ಶಿಯಲ್ಸ್ ಕ್ರಿಯೇಟ್ ಮಾಡುತ್ತೆ. ಟೋಟಲ್ ಪೊಟೆನ್ಶಿಯಲ್ ಇಸ್ ಈಕ್ವಲ್ಸ್ ಟು ಪೊಟೆನ್ಶಿಯಲ್ ಡ್ಯೂ ಟು ಫಸ್ಟ್ ಚಾರ್ಜ್, ಸೆಕೆಂಡ್ ಚಾರ್ಜ್, ಥರ್ಡ್ ಚಾರ್ಜ್, ಫೋರ್ತ್ ಚಾರ್ಜ್. ಹೌದಾ? ಹಾಗಾದ್ರೆ ನನ್ಗೆ ಈ ಡಿಸ್ಟೆನ್ಸ್ ಏನಿದೆ ನೋಡಿ, ಸ್ಕ್ವೇರ್ ಕೊಟ್ಟಿದ್ದಾರೆ. ಈ ಡಿಸ್ಟೆನ್ಸ್ ಸ್ಕ್ವೇರ್ ಇದೆ, ಈ ಡಿಸ್ಟೆನ್ಸ್ ಸ್ಕ್ವೇರ್ ಇದೆ, ಈ ಡಿಸ್ಟೆನ್ಸ್ ಸ್ಕ್ವೇರ್, ಐ ಮೀನ್ ಸ್ಕ್ವೇರ್ ಇರೋದ್ರಿಂದ ಎಲ್ಲಾ ಡಿಸ್ಟೆನ್ಸಸ್ ಸೇಮ್ ಇದೆ. ಹಾಗಾದ್ರೆ ಈ ಡಯಾಗ್ನಲ್ ಏನಿದೆಯೋ ಇದು ಡಯಾಗ್ನಲ್ ಅಷ್ಟೇ ಇರ್ಬೇಕಾ? ಹಾಫ್ ಆಫ್ ದ ಡಯಾಗ್ನಲ್ ಇದೇನಿದೆಯೋ ಇದು ಅಷ್ಟೇ ಇರುತ್ತೆ, ಇದು ಅಷ್ಟೇ ಇರುತ್ತೆ, ಇದು ಅಷ್ಟೇ ಇರುತ್ತೆ. ಲೆಟ್ ಮಿ ಕಾಲ್ ದಟ್ ಆಸ್ ಎಕ್ಸ್. ಆಫ್ ಕೋರ್ಸ್ ನೀವು ಫೈಂಡ್ ಔಟ್ ಮಾಡಬಹುದು, ಪೈಥಾಗರಸ್ ಥಿಯರಂ ಹಾಕಿ ಅದ್ರ ಹಾಫ್ ಫೈಂಡ್ ಔಟ್ ಮಾಡಿದ್ರೆ ಬರುತ್ತೆ. ಬೇಕಾಗಿಲ್ಲ, ಸುಮ್ಮನೆ ಟೈಮ್ ಯಾಕೆ ವೇಸ್ಟ್, ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡಬಾರ್ದು ನಾವು. ಹಾಗಾಗಿ ಸೊ ಲೆಟ್ ಮಿ ಕಾಲ್ ದಿಸ್ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ನ ನಾನು ಎಕ್ಸ್ ಅಂತ ಕರಿತೀನಿ. ಈ ಡಿಸ್ಟೆನ್ಸ್ ಕೂಡ ಏನಾಗಿದೆ, ಎಕ್ಸ್ ಆಗಿರುತ್ತೆ. ಸೇಮ್ ಡಿಸ್ಟೆನ್ಸ್ ಇರೋದ್ರಿಂದ ಎಲ್ಲ ಎಕ್ಸ್ ಅಂತ ತಗೊಂಡ್ವಿ. ಎಲ್ಲಾ ಡಿಸ್ಟೆನ್ಸ್ ಗಳು ಎಕ್ಸ್ ಆಗಿದೆ. ಈಗ ಪೊಟೆನ್ಶಿಯಲ್ ಅಟ್ O is equals to, ಈ ಚಾರ್ಜ್ ನ 1 ಅಂತ ಕರಿತೀನಿ, 2 ಅಂತ ಕರಿತೀನಿ. ಸೊ ದಿಸ್ ಇಸ್ 3 and this is 4. 4 ಚಾರ್ಜಸ್ ಇದೆ. ಈಗ ಈ ಪಾಯಿಂಟ್ ನಲ್ಲಿ 4 ಪೊಟೆನ್ಶಿಯಲ್ ಸಿಗುತ್ತಾ? ಅರೆ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಪೊಟೆನ್ಶಿಯಲ್ ಏನ್ ಹೇಳುತ್ತೆ? ಇಟ್ ಇಸ್ ಸಮ್ ಆಫ್, ಎಂತ ಸಮ್? ಆಲ್ಜಿಬ್ರಾಯಿಕ್ ಸಮ್, ವೆಕ್ಟರ್ ಸಮ್? ಆಲ್ಜಿಬ್ರಾಯಿಕ್ ಸಮ್. ಅರೆ ಪೊಟೆನ್ಶಿಯಲ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಅದೇ ಎಲೆಕ್ಟ್ರಿಕ್ ಫೀಲ್ಡ್ ಕೇಳಿದ್ರೆ ವೆಕ್ಟರ್ ಸಮ್ ಮಾಡ್ಬೇಕಾಯ್ತು. ಈಗ ಸದ್ಯಕ್ಕೆ ಪೊಟೆನ್ಶಿಯಲ್ ಸಾಕು, ಪೊಟೆನ್ಶಿಯಲ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಹಾಗಾಗಿ ಆಲ್ಜಿಬ್ರಾಯಿಕ್ ಸಮ್ ಮಾಡಿದ್ರೆ ಸಾಕು. ಪೊಟೆನ್ಶಿಯಲ್ ಅಟ್ O ಡ್ಯೂ ಟು 1 plus potential at O due to 2 plus potential at O due to 3 plus potential at O due to 4. Principle of superposition of potential, that is equals to, ನೋಡಿ ಇದು 0 ಆಗ್ಬೇಕಾದ್ರೆ ಏನು ಅಂತ ಕೇಳ್ತಿದ್ದಾರೆ. Let me write in next step. What is the potential at O due to this fellow? U ನಿಂದ ಇಲ್ಲಿ potential ಎಷ್ಟಿರುತ್ತೆ? That is given by K into minus Q. ನೋಡಿ ಸೈನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. minus q divided by distance x ಇದೆ plus potential due to this fellow. u ನೆಷ್ಟು potential create ಮಾಡ್ತಿದ್ದಾನೆ? so that is k into minus q divided by x. ಅರ್ಥ ಆಯ್ತಾ ಹೇಳಿದು? plus potential at this point due to this fellow, u ನೆಷ್ಟು potential create ಮಾಡ್ತಾನೆ? that is k into ಇವನ್ ಚಾರ್ಜ್ ಎಷ್ಟಿದೆ? minus q divided by distance x ಇದೆ plus ಈ ಡಿಸ್ಟೆನ್ಸ್ ನೋಡ್ಕೊಳ್ಳಿ, that is k into ಈ ಚಾರ್ಜ್ ಎಷ್ಟಿದೆ? ಚಾರ್ಜಸ್ ಕರೆಕ್ಟ್ ಆಗಿ ತಗೊಂಡಿದ್ನ? ಸೊ ಲೆಟ್ ಮೀ ಚೆಕ್ ಒನ್. minus q minus q minus 2q. ಓಕೆ, ಸೊ ದಿಸ್ ಇಸ್ 2q, 2 ಕ್ಯಾಪಿಟಲ್ q, ಐ ಆಮ್ ವೆರಿ ಸಾರಿ, ಇದು 2 ಕ್ಯಾಪಿಟಲ್ q ಡಿವೈಡೆಡ್ ಬೈ x. ಹೌದಾ? ಈಗ ಈ ಪೂರ್ತಿ ಪೊಟೆನ್ಶಿಯಲ್ ಈ ಸಮ್ ಎಲ್ಲ 0 ಆಗ್ಬೇಕಾದ್ರೆ ಸ್ಮಾಲ್ q ಮತ್ತೆ ಕ್ಯಾಪಿಟಲ್ q ಗೆ ರಿಲೇಷನ್ ಕೇಳ್ತಿದ್ದಾರೆ. ಸೊ ಹಾಗಾದ್ರೆ ಈ ಕಡೆ ಇರೋದನ್ನ 0 ಮಾಡ್ಕೊಳ್ಳೋಣ. ಈ 0 ಮಾಡ್ಕೊಂಡು 1 by x ಕಾಮನ್ ತೆಗಿರಿ, ಮಲ್ಟಿಪ್ಲೈ ಮಾಡಿ, LHS ಗೆ 0 ಹಾಕ್ಬಿಡುತ್ತೆ. ಅದಕ್ಕೆ ನಾನು ಫೈಂಡ್ ಔಟ್ ಮಾಡಕ್ ಹೋಗಿಲ್ಲ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಅಂತ. ಈ ಪೂರ್ತಿ x ನ ಕಾಮನ್ ತಗೊಂಡು ಈ ಕಡೆ ಹಾಕಿ. ಸೊ ದಟ್ ಈಸ್ 0 is equals to minus kq minus k into small q minus k into 2q plus 2k capital Q. ಏನಾಗುತ್ತೆ? ಏನೇನ್ ಡಮಾರ್ ಆಗತ್ತೆ ನೋಡಿ. ಸೊ ಇಲ್ಲಿ ಮೈನಸ್ ಕೆ ಕ್ಯೂ ಇದೆ, ಇಲ್ಲೊಂದಿದೆ. ಸೊ ದಿಸ್ ಇಸ್ 0 is equals to ಕೆ ಕ್ಯೂ ಬರುತ್ತಾ? ಇವೆರಡು ಆಡ್ ಆಗಿ ಅದೇ ರೀತಿ ಇದೇನಾಗ್ತಾ ಇದೆ? ಇಲ್ಲೇನಾದ್ರು ಒಂದು ಟರ್ಮ್ ಮಿಸ್ ಮಾಡಿದ್ನ? ಮೈನಸ್ ಕ್ವಶನ್ ಐ ಆಮ್ ವೆರಿ ಸಾರಿ, ಇಲ್ಲಿ ಪ್ಲಸ್ 2q ಇದೆ, ಇಲ್ಲಿ ಪ್ಲಸ್ 2q, ವೆರಿ ಸಾರಿ, ಇಲ್ಲಿ ಪ್ಲಸ್ 2q, ಇದು ಪ್ಲಸ್ ಆಗತ್ತೆ. ಪ್ಲೀಸ್ ಕಿವಿ ಇಟ್ಕೊಂಡು ಚೆನ್ನಾಗಿ ಹೇಳ್ತೀನಿ, ಐ ಆಮ್ ವೆರಿ ಸಾರಿ, ಚೇಂಜ್ ಮಾಡ್ಕೊಳ್ಳಿ, ಮತ್ತೆ ಹೋಗಿ ಕಾಮೆಂಟ್ ಹಾಕ್ಬೇಡಿ, ಆಲ್ರೆಡಿ ಕಾಮೆಂಟ್ ಹಾಕ್ಬಿಟ್ಟಿರ್ತೀವಿ, ಇದು ದಯವಿಟ್ಟು ಡಿಲೀಟ್ ಮಾಡಿ. ಸೊ ಏನ್ ಬರೀಬೇಕೀಗ? ಇಲ್ಲಿ ನೋಡಿ, ಇಲ್ಲಿ ಏನ್ ಬರುತ್ತೆ? ಕೆ ಕ್ಯೂ ಬರುತ್ತೆ ಪ್ಲಸ್ ಕೆ ಕ್ಯೂ, ಕೆ ಇಂಟು ಕ್ಯೂ, ಇವೆರಡು ಆಡ್ ಮಾಡಿದೆ. ಸೊ ಈ ಕಡೆ ಹೋದ್ರೆ ಕೆ ಕ್ಯಾನ್ಸಲ್ ಆಗುತ್ತೆ. ಸ್ಮಾಲ್ ಕ್ಯೂ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಕ್ಯೂ. ಸೊ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಸೊ ಲೆಟ್ ಮಿ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಿದ್ದೀನಿ, ಆಯ್ತಾ? ಇದನ್ನ ನೋಟ್ ಮಾಡ್ಕೊಳ್ಳಿ, ಪಾಸ್ ಮಾಡ್ಕೊಳ್ಳಿ. ಡನ್.
ಮುಂದಿನ ಪ್ರಶ್ನೆ 2011ರಿಂದ ನೀಟ್ ಎಕ್ಸಾಮ್ 2011 ಇಂದ ಒಂದು ತೆಗೆದಿರ್ತಕ್ಕಂಥ ಒಂದು ಕ್ವಶನ್ ಬೋರ್ಡ್ ಮೇಲೆ ಡಿಸ್ಪ್ಲೇ ಆಗ್ತದೆ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಪಕ್ಕಕ್ಕೆ ಬನ್ನಿ ಸರ್, ಪಾಸ್ ಮಾಡೋಣ ಅಡ್ಡಾನೆ ಬರ್ತೀರಿ ಅಂತ ಹೇಳ್ಬಿಡಿ. ಓಕೆ, ಸೊ ಲೆಟ್ಸ್ ಡೂ ಇಟ್. ನಿಮ್ಮ ಆನ್ಸರ್ ಏನಾದ್ರು ಆಪ್ಷನ್ ಎ ಆಯ್ತ್ರೆ ಸರಿಯಾದ ಉತ್ತರ, ಗೊತ್ತಿಲ್ಲ ಅಂದ್ರೆ ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. ನೋಡಿ ಇಲ್ಲಿ, ಲೆಂತ್ ಆಫ್ ಈಚ್ ಸೈಡ್ ಆಫ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2L. ಫೈಂಡ್ ದ ಪೊಟೆನ್ಶಿಯಲ್ ಅಟ್ ಪಾಯಿಂಟ್ ಎ. ಈ ಪಾಯಿಂಟ್ ನಲ್ಲಿ ನೆಟ್ ಪೊಟೆನ್ಶಿಯಲ್ ಎಷ್ಟಿದೆ ಫೈಂಡ್ ಔಟ್ ಮಾಡಬೇಕು. ಈಗ ಗಿವನ್ ದಟ್ ಇದು ಲೆಂತ್ 2L ಇದೆ, ಇದು ಲೆಂತ್ 2L ಇದೆ, ಇದು ಲೆಂತ್ 2L ಇದೆ, ಎಲ್ಲ ಸೈಡ್ 2L 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 ಇದೆ. ಈ ಲೆಂತ್ L ಈ ಲೆಂತ್ ಅಂದ್ರೆ ಮಿಡ್ ಪಾಯಿಂಟ್ ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಒಂದ್ ಸೈಡ್ ಅಲ್ಲಿ ಮಿಡ್ ಪಾಯಿಂಟ್. ಸೊ ಈಗ ಪಾಯಿಂಟ್ ಎ ನಲ್ಲಿ 4 ಪೊಟೆನ್ಶಿಯಲ್ ಇದೆ, ಹೌದಾ? ಪೊಟೆನ್ಶಿಯಲ್ ಡ್ಯೂ ಟು ದಿಸ್ ಒನ್ ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ದಿಸ್ ಒನ್ ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ದಿಸ್ ಒನ್ ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ದಿಸ್ ಒನ್. ಸೊ ಈಗ ನಂಬರಿಂಗ್ ಕೊಟ್ಬಿಡ್ತೀನಿ ಸಿಂಪ್ಲಿಸಿಟಿಗೆ. 1 and this is 2 and this is 3 and this is 4. 1 2 3 4 4 charges. There are 4 charges at the 4 corners of the square. We need to find the potential at the midpoint A as shown in the figure. Okay, ಈಗ ಪಾಯಿಂಟ್ ಎ ನಲ್ಲಿ ಪೊಟೆನ್ಶಿಯಲ್ ಎಷ್ಟಿರುತ್ತೆ? ದಟ್ ಈಸ್ VA is equals to potential due to charge 1 plus potential due to charge 2 plus potential due to charge 3 plus potential due to charge 4. ಸೊ ಈಗ ಇದರಿಂದ ಒಂದು ಪೊಟೆನ್ಶಿಯಲ್ ಇರುತ್ತೆ, ಈ ಡಿಸ್ಟೆನ್ಸ್ ಗೊತ್ತಿದೆ L ಇದೆ. ಬಟ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡ್ಬೇಕಾಗತ್ತೆ. ಅರೆ ಇದು ಹೈಪೋಟೆನಸ್ ರೈಟ್ ಆಂಗಲ್ ಟ್ರಯಾಂಗಲ್ ಇದೆಯಾ, ಈ 2 ನ ಈ ಕಡೆ ಬರೀತೀನಿ. ಓಕೆ, ಸೊ ಈ ಲೆಂತ್ 2L ಇದೆ, ಈ ಲೆಂತ್ L ಇದೆ. ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿದೆ. ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು adjacent square plus opposite square. So that is equals to L square plus 2L whole square. So L is L. Actually ulta ಬರಬೇಕಾಯ್ತು, ಇಲ್ಲ ಕರೆಕ್ಟ್ ಆಗಿದೆ ಬಿಡಿ. ಸೊ ಹೇಗೆ ಬರೋದು ಒಂದೇ ಬರುತ್ತೆ, L square plus 4L square that is equals to 5L square ಬರುತ್ತೆ. So this is hypotenuse square. Hypotenuse is equals to root 5 into L ಬರುತ್ತೆ. ಹಾಗಾದ್ರೆ ಈ ಡಿಸ್ಟೆನ್ಸ್ root 5 into L ಬರುತ್ತೆ. ಸಿಮಿಟ್ರಿ ಇರೋದ್ರಿಂದ ಈ ಡಿಸ್ಟೆನ್ಸ್ ಕೂಡ ಅಷ್ಟೇ ಬರುತ್ತೆ. ದಿಸ್ ಡಿಸ್ಟೆನ್ಸ್ ಆಲ್ಸೋ ಸೇಮ್. ಸೊ ಇದೇನ್ ಬರುತ್ತೆ, ರೂಟ್ 5 into L. ಪೈಥಾಗರಸ್ ಥಿಯರಂ ಅಪ್ಲೈ ಮಾಡೋದು ಗೊತ್ತಾಯ್ತಾ? ಗೊತ್ತಿಲ್ಲ ಅಂದ್ರೆ 10th ಕ್ಲಾಸ್ ಟೆಕ್ಸ್ಟ್ ಬುಕ್ ಒಂದ್ಸತಿ ನೋಡಿ ಓದಿ, ಗೊತ್ತಾಗಿರುತ್ತೆ ಸರ್. ಇಷ್ಟು ಸಿಂಪಲ್ ಆಗಿದೆ, ಅದ್ರಲ್ಲಿ ಏನಿದೆ, ಮುಂದಕ್ಕೆ ಹೋಗಿ, ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಏನ್ ಮಾಡೋಣ ಈಗ? ಪೊಟೆನ್ಶಿಯಲ್ ಅಟ್ ಎ ಇಸ್ ಈಕ್ವಲ್ಸ್ ಟು ಪೊಟೆನ್ಶಿಯಲ್ ಡ್ಯೂ ಟು ಚಾರ್ಜ್ 1 K ಇಂಟು ಇಲ್ಲಿ ಚಾರ್ಜ್ ಏನೇ Q ಡಿವೈಡೆಡ್ ಬೈ ಡಿಸ್ಟೆನ್ಸ್ L ಇದೆ, ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ಚಾರ್ಜ್ 2 K ಇಂಟು Q2 ಏನಿದೆ ವಿತ್ ಸೈನ್ ಬರೀಬೇಕಾಗತ್ತೆ, ನಾನು ಹಾಗೆ ಬರ್ದು ಬಿಡ್ತೀನಿ ಇಲ್ಲಿ. ಸೊ ದಟ್ ಈಸ್ Q ಮೈನಸ್ Q ಇದೆ, ಹಾಗಾಗಿ ಇಲ್ಲಿ ಬರ್ತಿದೆ ಡಿವೈಡೆಡ್ ಬೈ ರೂಟ್ 5L. ಆಯ್ತಾ? ಥರ್ಡ್ ಪೊಟೆನ್ಶಿಯಲ್, ಇವನಿಂದ ಒಂದು ಪೊಟೆನ್ಶಿಯಲ್ ಇದೆ, ಎಷ್ಟಿದೆ? ದಟ್ ಈಸ್ ಮೈನಸ್ ಇದೆ, ಮೈನಸ್ ಆಫ್ K ಇಂಟು Q ಡಿವೈಡೆಡ್ ಬೈ ರೂಟ್ 5L ಪ್ಲಸ್ K ಇಂಟು Q ಡಿವೈಡೆಡ್ ಬೈ L ಬರುತ್ತೆ. ಇಷ್ಟು ಬರುತ್ತೆ. 4 ಚಾರ್ಜಸ್ ಇದೆ, 4 ಪೊಟೆನ್ಶಿಯಲ್ ಬರುತ್ತೆ. ಸೊ 1 2 3 4 1 2 3 4 4 ಆಯ್ತು. ಸೊ ಈಗ ಏನ್ ಮಾಡೋಣ, ಆಪ್ಷನ್ಸ್ ನೋಡಿ ಒಂದ್ಸತಿ. K ಕಾಮನ್ ಇದೆಯಾ? ಓಕೆ, K ಇಂಟು Q ಎಲ್ಲಾದ್ರಲ್ಲೂ KQ ಕಾಮನ್ ತೆಗೆದ್ಬಿಡಿ. ಸೊ KQ L ಕೂಡ ಕಾಮನ್ ಬರುತ್ತೆ ನೋಡಿ. L ಕಾಮನ್ ಬಂದ್ರೆ ಇಲ್ಲಿ 1 ಮೈನಸ್ 1 ಡಿವೈಡೆಡ್ ಬೈ ರೂಟ್ 5 ಮೈನಸ್ 1 ಡಿವೈಡೆಡ್ ಬೈ ರೂಟ್ 5 ಪ್ಲಸ್ 1 ಬರುತ್ತೆ, ಹೌದಾ? ಸೊ ದಿಸ್ ಇಸ್ ಈಕ್ವಲ್ಸ್ ಟು KQ ಡಿವೈಡೆಡ್ ಬೈ L ಇಂಟು 2 ಮೈನಸ್ 2 ಇಂಟು 1 ಬೈ ರೂಟ್ 5. ಅರೆ ಇದು ಮೈನಸ್ 2 ರೂಟ್ 5 ಆಗತ್ತೆ. ಸೊ 2 ಆಚೆಗೆ ತೆಗೆದ್ಬಿಡಿ, ಇಲ್ಲೊಂದು 2 ಆಚೆಗೆ ತೆಗೆದ್ರೆ ಇಲ್ಲಿ ಬರುತ್ತೆ. ಸೊ 2 ಇಂಟು KQ ಡಿವೈಡೆಡ್ ಬೈ L 1 ಮೈನಸ್ 1 ಬೈ ರೂಟ್ 5. ನೋಟ್ ಮಾಡ್ಕೊಳ್ಳಿ. ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ, ಆಯ್ತಾ? ಬೇಗ ಪಟ ಅಂತ ಬರ್ಕೋಬೇಕು. ದೆನ್ 2 ಕ್ವಶನ್ ನ ಡಿಸ್ಪ್ಲೇ ಮಾಡಿದೀನಿ, ವಿಡಿಯೋನ ಪಾಸ್ ಮಾಡಿ ಟ್ರೈ ಬೈ ಯುವರ್ ಸೆಲ್ಫ್. ಒಂದು ಬೆಂಜನ್ ರಿಂಗ್ ಕೊಟ್ಟಿದ್ದೀನಿ, ಬೆಂಜನ್ ರಿಂಗ್ ಅಲ್ಲ, ಹೆಕ್ಸಾಗನ್ ಕೊಟ್ಟಿದ್ದೀನಿ. ಸೊ ಹೆಕ್ಸಾಗನ್ ಕಾರ್ನರ್ಸ್ ಅಲ್ಲಿ ಪ್ಲಸ್ Q ಮೈನಸ್ Q ಆಲ್ಟರ್ನೇಟಿಂಗ್ ಪ್ಲೇಸ್ ಆಗಿದೆ. ಫೈಂಡ್ ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ Q0 ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ ಸೆಂಟರ್ ಆಫ್ ದ ಹೆಕ್ಸಾಗನ್. ಸೊ ಹೆಕ್ಸಾಗನ್ ಸೆಂಟರ್ ಒಳಗಡೆ ಒಂದು ಚಾರ್ಜ್ ನ ತಗೊಂಡ್ಬರ್ಬೇಕು. ಇಲ್ಲಿಗೆ ಒಂದು Q0 ಚಾರ್ಜ್ ನ ಇನ್ಫಿನಿಟಿಯಿಂದ ತಗೊಂಡ್ಬರ್ಬೇಕು. ಎಷ್ಟು ವರ್ಕ್ ಆಗತ್ತೆ ಅಂತ ಕೇಳ್ತಾರೆ. ಸೊ ಬೇಕಾದ್ರೆ ಪಾಸ್ ಮಾಡ್ಬೋದು, ಅಷ್ಟ್ರ ಒಳಗಡೆ ನಾನು ಒಂದು ಬ್ರೇಕ್ ತಗೊಂತೀನಿ. ಡನ್. ಚಿಯರ್ಸ್. ಚಿಯರ್ಸ್ ಅಲ್ಲ, ಇದು ಕಾಫಿ, ಇದು ಕಾಫಿ ಅಲ್ಲ, ಕಾಫಿ. ಓಕೆ, ಲೆಟ್ ಮಿ ಡೂ ಇಟ್. ಪಾಸ್ ಮಾಡಿದ್ರ ಪಕ್ಕ ಶೋರ್?
ಡನ್. ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. ಆನ್ಸರ್ ಇಸ್ 0. ಇದಕ್ಕೂ ಅಷ್ಟೇ ಆನ್ಸರ್ ಇಸ್ 0. ಏನಾದ್ರು ಹಿಂಟ್ ಬಂತ ಈಗಲಾದ್ರು? ನೋಡಿ ಇಲ್ಲಿ ನಾ ಹೇಳ್ತೀನಿ. ಸೆಂಟರ್ ಆಫ್ ದ ಹೆಕ್ಸಾಗನ್ ಅಂದ್ರೆ ಸಿಮಿಟ್ರಿ ಇದೆಯಾ? ಇಲ್ಲಿಂದ ಡಿಸ್ಟೆನ್ಸ್ ಏನಿದೆಯೋ ಇಲ್ಲಿಂದ ಡಿಸ್ಟೆನ್ಸ್ ಅದೇ ಇರುತ್ತೆ. ಅರೆ ಈ ಡಿಸ್ಟೆನ್ಸ್ ಏನಿದೆಯೋ ಈ ಡಿಸ್ಟೆನ್ಸ್ ಅಷ್ಟೇ ಇದೆ. ಇಲ್ಲಿ ಮೈನಸ್ ಕ್ಯೂ ಇದೆ, ಎಲ್ ಪ್ಲಸ್ ಕ್ಯೂ ಇದೆ. ಈಗ ಈ ಪಾಯಿಂಟ್ ನಲ್ಲಿ ಎರಡು ಪೊಟೆನ್ಶಿಯಲ್ ಇವೆರಡು ತಗೊಳ್ಳಿ. ವಿ is equals to v1 plus v2 3 4 v4. ಇದೊಂದು ಪೊಟೆನ್ಶಿಯಲ್ ಅಂದ್ರೆ ಇವೆರಡನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. v1 ಮತ್ತೆ v4 ನ ಕನ್ಸಿಡರ್ ಮಾಡಿ. v1 is equals to k into minus q divided by distance x ಇರುತ್ತೆ ಅಂತ ಅನ್ಕೊಳ್ಳೋಣ, ಪ್ಲಸ್ k into q divided by x. ಅಂದ್ರೆ ಈ ಡಿಸ್ಟೆನ್ಸ್ x ಇದೆ, ಈ ಡಿಸ್ಟೆನ್ಸ್ x ಇದೆ. ಇದು ಪಾಸಿಟಿವ್ ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡಿದ್ರೆ ಇದು ನೆಗೆಟಿವ್ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಇವೆರಡು ಎಲಿಮಿನೇಟ್ ಆಯ್ತಾ? ಅದೇ ರೀತಿ ಇವೆರಡು, ನೆಕ್ಸ್ಟ್ ಇವೆರಡು ಎಲ್ಲ ಎಲಿಮಿನೇಟ್ ಆಗುತ್ತೆ. ನೆಟ್ ಪೊಟೆನ್ಶಿಯಲ್ ಅಟ್ ಸೆಂಟರ್, ನೆಟ್ ಪೊಟೆನ್ಶಿಯಲ್ ಅಟ್ O is equal to 0. ಇದನ್ನ O ಅಂತ ಕರಿತೀನಿ. ನೆಟ್ ಪೊಟೆನ್ಶಿಯಲ್ 0 ಆದ್ಮೇಲೆ ಅರೆ 1 ಕೂಲಮ್ ಆಫ್ ಚಾರ್ಜ್ ನ ಇನ್ಫಿನಿಟಿ ಇಂದ ಆ ಪಾಯಿಂಟ್ ಗೆ ತಗೊಂಬರಕ್ಕೆ 0 ವೋಲ್ಟ್ ಬೇಕು, ಅಂದ್ರೆ 0 ವರ್ಕ್ ಡನ್ ಬೇಕು. ಹಾಗಾದ್ರೆ ಕ್ಯೂ ಚಾರ್ಜ್ ನ ತಗೊಂಬರಕ್ಕೆ ಎಷ್ಟು ವರ್ಕ್ ಬೇಕು? 0 ನೇ ಬೇಕು. ಸೊ therefore net work done is equals to V at O into Q naught, that is equals to 0. That's it. Next question try ಮಾಡಿ. 2011 ನೀಟ್ ಇಂದ. ಇದಕ್ಕೂ ಆನ್ಸರ್ 0 ನೇ. ಹೇಗೆ ಅಂದ್ರೆ ಸಿಮಿಟ್ರಿ ನೋಡಿ ಇಲ್ಲಿ. ವಾಟ್ ಇಸ್ ಅ ಪೊಟೆನ್ಶಿಯಲ್ ಅಟ್ ಡಿ? Potential at D is equals to potential due to this fellow plus potential due to this fellow. ಈ ಡಿಸ್ಟೆನ್ಸ್ x ಇದ್ರೆ ಈ ಡಿಸ್ಟೆನ್ಸ್ x ಇದೆ, ಅದೇ ರೀತಿ ಇದು x ಇರುತ್ತೆ, ಇದು ಕೂಡ x ಇರುತ್ತೆ. ಬಟ್ ಈ ಡಿಸ್ಟೆನ್ಸ್ 2x ಇರುತ್ತೆ. ಲೆಟ್ ಮಿ ಕನ್ಸಿಡರ್ ದಿಸ್ 2x ಈಕ್ವಲಾಟರಲ್ ಟ್ರಯಾಂಗಲ್ ಆಗಿರೋದು. ಈಗ ಇಲ್ಲಿ ಇವನ್ ಪಾಸಿಟಿವ್ ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡಿದ್ರೆ ಇವನ್ ಏನ್ ಮಾಡ್ತಾನೆ? ನೆಗೆಟಿವ್. ಇಲ್ಲಿ ಮೈನಸ್ ಕ್ಯೂ, ಇಲ್ಲಿ ಪ್ಲಸ್ ಕ್ಯೂ ಇದೆ. ಹಾಗಾಗಿ ಇವರಿಬ್ಬರದು ಪೊಟೆನ್ಶಿಯಲ್ 0 ಆಗತ್ತಾ? ಓನ್ಲಿ ಪೊಟೆನ್ಶಿಯಲ್ ಇಸ್ ದಿಸ್ ಒನ್. height of the triangle ಎಷ್ಟಿದೆ? that is the potential at D is equals to k into ಈ ಚಾರ್ಜ್ ಏನಿದೆ q divided by ಇದೇನಿದೆ height ನ ನಾನು h ಅಂತಾನೆ ಬರ್ಕೊಂತೀನಿ. ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು, ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೀನ್ ನಾಟ್ ಟು ಕ್ಯಾಲ್ಕುಲೇಟ್, h ಅಂತ ಬರ್ಕೊಂತೀನಿ. ಈಗ ನೋಡಿ the potential at E ನಲ್ಲಿ ಯಾರ್ಯಾರು ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾರೆ? ಇವನ್ ಪಾಸಿಟಿವ್ ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾನೆ, ಇವನ್ ನೆಗೆಟಿವ್ ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾನೆ. ಎರಡು ಸತ್ ಹೋಗ್ತಾರೆ, ಒಬ್ರದೊಬ್ರು ಸಾಯಿಸ್ಕೊಂಡ್ಬಿಡ್ತಾರೆ. ಈಗ ಉಳ್ಕೊಳ್ಳೋದು ಯಾರು? ಓನ್ಲಿ ದಿಸ್ ಫೆಲೋ. ದ ಪೊಟೆನ್ಶಿಯಲ್ ಅಟ್ ಇ ಇಸ್ ಈಕ್ವಲ್ಸ್ ಟು k into q divided by ಇದು ಕೂಡ ಹೈಟ್ ಆಗಿರತ್ತಾ? ಅರೆ ಇದು ಹೈಟ್, ಈಕ್ವಲಾಟರಲ್ ಟ್ರಯಾಂಗಲ್, ಸಿಮಿಲರ್ ಟ್ರಯಾಂಗಲ್ ಆಗಿರೋದ್ರಿಂದ ಅಗೇನ್ ಹೈಟ್ h ಆಗತ್ತೆ. ವಾಟ್ ಇಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ 2 points? ಎರಡು ಪಾಯಿಂಟ್ಸ್ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿದೆ? ದಟ್ ಇಸ್ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ವಿ ಡಿ ಮೈನಸ್ ವಿಇ, ದಟ್ ಇಸ್ ಈಕ್ವಲ್ ಟು 0. ಅರೆ ಇಲ್ಲಿ ಏನ್ ಪೊಟೆನ್ಶಿಯಲ್ ಇದೆಯೋ ಇಲ್ಲೂ ಅದೇ ಪೊಟೆನ್ಶಿಯಲ್ ಇದೆ. ಸೇಮ್ ಪೊಟೆನ್ಶಿಯಲ್ ಇದ್ರೆ ಯು ನೀಡ್ ನಾಟ್ ಟು ಡೂ ಎನಿ ವರ್ಕ್. ಇಟ್ ಕ್ಯಾನ್ ಬಿ ಎನಿಥಿಂಗ್, ಏನೇ ಪೊಟೆನ್ಶಿಯಲ್ ಇದ್ರು. ಅರೆ ಇಲ್ಲಿ ಒಂದು ಎಕ್ಸ್ ವೋಲ್ಟ್ ಇದೆ, ಇಲ್ಲೊಂದು ಎಕ್ಸ್ ವೋಲ್ಟ್ ಇದೆ. ಇಲ್ಲಿಂದ ಒಂದು ಚಾರ್ಜ್ ನ ಇಲ್ಲಿ ಕಳಿಸಬೇಕಾದ್ರೆ there is no need to do work. ಹಾಗಾಗಿ ಇದಕ್ಕೂ ಕೂಡ ಆನ್ಸರ್ 0 ಆಗತ್ತೆ. ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ಅನದರ್ ಇಂಟ್ರೆಸ್ಟಿಂಗ್ ಕ್ವಶನ್. ಒಂದು ಸಖತ್ತಾಗಿರ್ತಕ್ಕಂಥ ಕ್ವಶನ್ ನ ಟ್ರೈ ಮಾಡೋಣ. ಡನ್. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇಲ್ಲಿದೆ ನೋಡಿ ಒಂದು ಸಖತ್ತಾಗಿರ್ತಕ್ಕಂಥ ಕ್ವಶನ್. ಒಂದು ಸಿಸ್ಟಮ್ ಇದೆ. ಇನಿಷಿಯಲ್ ಆಗಿ ಈ ತರ ಇದೆ. ಕ್ಯೂ 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 ಮೂರು ಸೇಮ್ ಚಾರ್ಜಸ್ ಇದೆ, ಸೇಮ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಅಂಡ್ ಸೈನ್ ಆಲ್ಸೋ. ಈಕ್ವಲಾಟರಲ್ ಟ್ರಯಾಂಗಲ್ ಅಲ್ಲಿ ಪ್ಲೇಸ್ ಮಾಡಿದೆ 2 ಆಫ್ ಸೈಡ್ 2a. ಈಗ ಈ ಸಿಸ್ಟಮ್ ನ ಒಂಚೂರು ಆಪರೇಷನ್ ಮಾಡಿ ನಾವೇನ್ ಮಾಡ್ಬೇಕು? ಲೆಂತ್ ಅನ್ನ ಕಮ್ಮಿ ಮಾಡ್ಬೇಕು. a ಡಿಸ್ಟೆನ್ಸ್ ಅಲ್ಲಿ ಕೂರಿಸಬೇಕು. ದ ಕ್ವಶನ್ ಇಸ್ ವಾಟ್ ಇಸ್ ದ ವರ್ಕ್ ಡನ್ ಬೈ ದ ಎಕ್ಸ್ಟರ್ನಲ್ ಏಜೆಂಟ್ ಟು ಚೇಂಜ್ ದ ಕಾನ್ಫಿಗರೇಷನ್? ಈ ತರ ಇರ್ತಕ್ಕಂಥ ಸಿಸ್ಟಮ್ ನ ಈ ತರ ತಗೊಂಡ್ಬರ್ಬೇಕಾದ್ರೆ ಸುಮ್ನೆ ಬರತ್ತಾ? ಇಲ್ಲ. ವಿ ಹ್ಯಾವ್ ಟು ಡೂ ಎಕ್ಸ್ಟರ್ನಲ್ ವರ್ಕ್. ಎಕ್ಸ್ಟರ್ನಲ್ ವರ್ಕ್ ಅನ್ನ ಮಾಡ್ಬೇಕು. ಎಷ್ಟು ಎಕ್ಸ್ಟರ್ನಲ್ ವರ್ಕ್ ಮಾಡ್ಬೇಕು ಅಂತ ಕೇಳ್ತಿದ್ರೆ ಅದಕ್ಕೆ ಆಪ್ಷನ್ಸ್ ನ ಕೊಟ್ಟಿದ್ರೆ. ಸೊ ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಫಸ್ಟ್ ಆಫ್ ಆಲ್ ಹೇಗ್ ಮಾಡೋದು ಇದನ್ನ ಅಂತ ಹಿಂಟ್ ಕೊಟ್ಬಿಡ್ತೀನಿ ನೋಡಿ. ಅರೆ ಇದಕ್ಕೊಂದು ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ, ಇದಕ್ಕೊಂದು ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಪೊಟೆನ್ಶಿಯಲ್ ಎನರ್ಜಿ ಇನಿಷಿಯಲ್, ದ ಪೊಟೆನ್ಶಿಯಲ್ ಎನರ್ಜಿ ಫೈನಲ್. ಇಷ್ಟು ಪೊಟೆನ್ಶಿಯಲ್ ಇರೋದನ್ನ ಇಷ್ಟು ಚೇಂಜ್ ಮಾಡ್ಬೇಕು. ಎಷ್ಟು ಪೊಟೆನ್ಶಿಯಲ್ ಚೇಂಜ್ ಆಗಿದೆ? ದಟ್ ಇಸ್ ಡೆಲ್ಟಾ ಯು ಇಸ್ ಈಕ್ವಲ್ಸ್ ಟು ಯು ಎಫ್ ಮೈನಸ್ ಯು ಐ. ದ ಚೇಂಜ್ ಇನ್ ದ ಪೊಟೆನ್ಶಿಯಲ್ ಎನರ್ಜಿ ಚೇಂಜ್ ಆಗ್ಬೇಕಾದ್ರೆ ಹೇಗಾಗತ್ತೆ? someone has to do external work. So therefore the change in the potential energy is nothing but amount of work done.
ಎಷ್ಟು ವರ್ಕ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇಂಡೈರೆಕ್ಟ್ ಆಗಿ ನಾವು ಚೇಂಜ್ ಇನ್ ದ ಪೊಟೆನ್ಶಿಯಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ಸೊ ಲೆಟ್ಸ್ ಡೂ ಇಟ್. ಐ ಆಮ್ ಗೋಯಿಂಗ್ ಟು ಡೂ ದಟ್ ಒನ್. ಸೊ ದ ಪೊಟೆನ್ಶಿಯಲ್ ಇನಿಷಿಯಲ್ ಪೊಟೆನ್ಶಿಯಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಇಟ್ಸ್ ಅ ಸಿಸ್ಟಮ್ ಆಫ್ 3 ಚಾರ್ಜಸ್ ದಟ್ ಈಸ್ KQ1. ನೋಡಿ ಇದನ್ನ ಚಾರ್ಜ್ 1 2 3 ಅಂತ ತಗೊಂತೀನಿ. R12 R23 R31. So that is K into Q1 Q2. Q1 Q2 ಏನಿದೆ, that is Q into Q divided by distance is 2A. Distance is 2A plus K Q2 Q3. Q2 Q3. Q2 Q3. Q into Q divided by 2A ಬರುತ್ತೆ. That is added with ಮತ್ತೆ ಇದು ಅದೇ ತರ ಬರುತ್ತೆ. That is Q into Q divided by 2A. ಇದು Q1 ಅಲ್ಲ 0.1 ಇದು. Charge Q ಇದೆ. So this is equals to UI is equals to 3 times K into Q square divided by 2A. This is initial potential energy. Now what is the final potential energy? ಅದೇ ರೀತಿ ಇಲ್ಲಿ ಒಂದು ಕ್ಯಾಲ್ಕುಲೇಟ್ ಮಾಡಿ. So that is equals to UF. UF is equals to K into ಈ ಚಾರ್ಜ್ ನ 1, ಇದನ್ನ 2, ಇದನ್ನ 3 ಅಂತ ತಗೊಳ್ಳಿ. So K into Q1 Q2 that is Q into Q divided by A distance ಬರುತ್ತೆ plus K into Q divided by A ಬರುತ್ತೆ. K Q2 Q3 divided by R23 plus K into Q3 Q1 that is Q divided by A ಬರುತ್ತೆ. ಎಲ್ಲ ಸೇಮ್ ಇರೋದ್ರಿಂದ nothing to worry. UF is equals to 3KQ square divided by A ಬರುತ್ತೆ. ಇಷ್ಟಿರೋ ಪೊಟೆನ್ಶಿಯಲ್ ಇಷ್ಟಿಗಾಗ್ತದೆ. The change in the potential energy is equals to UF minus UI. That is ನೋಡಿ ಏನೇನು ಕಾಮನ್ ಬರುತ್ತೆ ಡೈರೆಕ್ಟ್ ಆಗಿ ಬರ್ದ್ಬಿಡ್ತೀನಿ. So that is 3 minus 3/2 into ಕರೆಕ್ಟ್ ಆಗಿ ಬರ್ತನಾ? Yes, 3 minus 3/2 into KQ square divided by A ಬರುತ್ತೆ. So ಇದನ್ನ ಇದರಿಂದ ಮೈನಸ್ ಮಾಡ್ತಿದ್ದೇನೆ. That is 3 2 is 6, 6 minus 3, 3/2 into KQ square divided by A ಬರುತ್ತೆ. So option B is the right answer. ನೋಟ್ ಮಾಡ್ಕೊಳ್ಳಿ. We'll go to the NEET 2007 question. ಚೆನ್ನಾಗಿದೆ ಸರ್, ಹಳೆ ಕ್ವಶನ್ಸ್ ಮಾಡ್ತಿದ್ರೆ ಸರ್, ಕಾನ್ಸೆಪ್ಟ್ ಯಾವ್ದಾದ್ರೆ ಏನು ಯಾವ್ದು ಚೆನ್ನಾಗಿದ್ರೆ ಅದನ್ನೇ ಮಾಡಿಸ್ಬಿಡ್ತೀವಿ. Done. Next question is from 2007. ಜಮಾನದಾದ್ರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದೆ ಅದಕ್ಕೆ ತಗೊಂಡಿದ್ದೀನಿ. ಈ ತರ ಒಂದು ಸಿಸ್ಟಮ್ ಇದೆ. ಇಲ್ಲಿದೆ. ಈಗ ಒಂದು ಕ್ಯಾಪಿಟಲ್ ಕ್ಯೂ ಚಾರ್ಜ್ ನ ಇಲ್ಲಿಂದ ಇಲ್ಲಿ ಕಳಿಸ್ಬೇಕು ಥ್ರೂ ಎ ಸೆಮಿ ಸರ್ಕ್ಯುಲರ್ ಆರ್ಕ್. ಈ ತರ ಪ್ರೊಜೆಕ್ಷನ್ ಮಾಡಿ ಇಲ್ಲಿ ಕಳಿಸ್ಬೇಕು. ಎಷ್ಟು ಚಾರ್ಜ್ ನ? ಸೊ ದಟ್ ಈಸ್ ಪ್ಲಸ್ ಕ್ಯಾಪಿಟಲ್ ಕ್ಯೂ. ವಾಟ್ ಇಸ್ ದ ಅಮೌಂಟ್ ಆಫ್ ವರ್ಕ್ ದಟ್? ಈ ಪ್ರೊಸೀಜರ್ ಮಾಡೋದಕ್ಕೆ ಎಷ್ಟು ವರ್ಕ್ ಮಾಡಬೇಕು ಅಂತ ಕೇಳ್ತಿದ್ರೆ. ಸೊ ಇದನ್ನ ಮಾಡ್ಬೇಕಾದ್ರೆ ಸಿಂಪಲ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ 1 ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಒಂದು ಚಾರ್ಜ್ ನ ಕಳಿಸ್ಬೇಕಾದ್ರೆ ಎಷ್ಟು ವರ್ಕ್ ಆಗತ್ತೆ ಅಂತ ಕೇಳಿದ್ರೆ, ಯಾವುದೇ ಸಿಚುವೇಶನ್ ಆಗಿ ಇವೆರಡೂ ಪಾಯಿಂಟ್ ಗಳ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಅದಾದ್ಮೇಲೆ ಯು ಮಲ್ಟಿಪ್ಲೈ ವಿತ್ ದ ಚಾರ್ಜ್ ಜೊತೆಗೆ ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ಸೊ ಲೆಟ್ ಮಿ ಡೂ ದಟ್ ಒನ್. ಅದನ್ನ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಸೊ ದ ವರ್ಕ್ ಡನ್ ಇನ್ ಮೂವಿಂಗ್ ದ ಪಾಸಿಟಿವ್ ಚಾರ್ಜ್ ಪ್ಲಸ್ ಯು ಅಲಾಂಗ್ ದ ಸೆಮಿ ಸರ್ಕಲ್ ಇಸ್. ಸೊ ಈ ಡಿಸ್ಟೆನ್ಸ್ ಈ ಸೆಮಿ ಸರ್ಕಲ್ ಇಂದ ಕಳಿಸ್ಬೇಕು. ನೋಡಿ ನಮ್ಗೆ ಯಾವ ಪಾತ್ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಇಲ್ಲಿಂದ ಇಲ್ಲಿ ಕಳಿಸ್ಬೇಕು. ಫೈನಲ್ ಮತ್ತೆ ಇನಿಷಿಯಲ್ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಪಾತ್ ಆದ್ರೂ ಅಷ್ಟೇ ವರ್ಕ್ ಬರುತ್ತೆ, ಯಾಕಂದ್ರೆ ಇವೆಲ್ಲ ಕನ್ಸರ್ವೇಟಿವ್ ಫೋರ್ಸಸ್. ಯಾವ ಪಾತೆ ಆಗ್ಲಿ, ಸೆಮಿ ಸರ್ಕಲ್ ಆಗ್ಲಿ, ಇಲ್ಲಿಂದ ಇನ್ನೊಂದು ಡಿಸ್ಟ್ರಿಕ್ಟ್ ಗೆ ಹೋಗಿ ಮತ್ತೆ ಪಾಯಿಂಟ್ ಬಿ ಗೆ ಬರೋದು ಅಷ್ಟೇ ವರ್ಕ್ ಆಗತ್ತೆ. ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ವಿ ನೀಡ್ ಟು ಫೈಂಡ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಸಿ ಅಂಡ್ ಡಿ. ಸಿ ಮತ್ತೆ ಡಿ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸಿ ದ ಪೊಟೆನ್ಶಿಯಲ್ ಅಟ್ ಸಿ. ವಾಟ್ ಇಸ್ ದ ಪೊಟೆನ್ಶಿಯಲ್ ಅಟ್ ಸಿ? ಈ ಪಾಯಿಂಟ್ ಸಿ ನಲ್ಲಿ ಟೋಟಲ್ ಪೊಟೆನ್ಶಿಯಲ್ ಎಷ್ಟಿದೆ? ಐ ಫಾರ್ಗಾಟ್ ಟು ಗಿವ್ ಒನ್ ಚಾರ್ಜ್ ಐ ಥಿಂಕ್. ಸೊ ಇಲ್ಲಿ ಒಂದು ಚಾರ್ಜ್ ಇದೆ ಮೈನಸ್ ಕ್ಯೂ, ಇಲ್ಲೊಂದು ಮೈನಸ್ ಕ್ಯೂ ಇದೆ, ಇಲ್ಲಿ ಪ್ಲಸ್ ಕ್ಯೂ ಇದೆ, ಇನ್ನೊಂದು ಚಾರ್ಜ್ ಕೊಟ್ಟಿಲ್ಲ. ಆಡ್ ಮಾಡ್ಕೊಳ್ಳಿ. ದ ಪೊಟೆನ್ಶಿಯಲ್ ಅಟ್ ಸಿ ಡ್ಯೂ ಟು ದೀಸ್ ಟೂ ಚಾರ್ಜಸ್. ನೋಡಿ ಈ ಡಿಸ್ಟೆನ್ಸ್ ಎಲ್ಲಿದೆ, ಈ ಡಿಸ್ಟೆನ್ಸ್ ಎಲ್ಲಿದೆ, ನೆಟ್ ಪೊಟೆನ್ಶಿಯಲ್ ಎಷ್ಟಾಗುತ್ತೆ? ಅರೆ ಕೆ ಪ್ಲಸ್ ಕೆ ಕ್ಯೂ ಡಿವೈಡೆಡ್ ಬೈ ಎಲ್ ಬರುತ್ತೆ. ಇದೇನ್ ಬರುತ್ತೆ? ಮೈನಸ್ ಕೆ ಕ್ಯೂ ಡಿವೈಡೆಡ್ ಬೈ ಎಲ್ ಬರುತ್ತೆ. ಹಾಗಾಗಿ 0 ಬರುತ್ತೆ. ದ ಪೊಟೆನ್ಶಿಯಲ್ ಅಟ್ ಸಿ ಇಸ್ 0. ಸಿಮಿಲರ್ಲಿ ದ ಪೊಟೆನ್ಶಿಯಲ್ ಅಟ್ ಡಿ ಏನ್ ಬರುತ್ತೆ ಹೇಳ್ತೀರಾ? ದ ಪೊಟೆನ್ಶಿಯಲ್ ಅಟ್ ಡಿ, ಎರಡು ಚಾರ್ಜಸ್ ಇದೆ. ಸಿಗ ಎರಡು ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡುತ್ತೆ. ಅವೆರಡು ಎಷ್ಟು ಬರುತ್ತೆ? ಲೆಟ್ಸ್ ಡೂ ಇಟ್ ದಟ್ ಒನ್. ಸೊ ಪೊಟೆನ್ಶಿಯಲ್ ಅಟ್ ಡಿ ಇಸ್ ಈಕ್ವಲ್ಸ್ ಟು ಪೊಟೆನ್ಶಿಯಲ್ ಡ್ಯೂ ಟು ದ ಚಾರ್ಜ್ ಪ್ಲಸ್ ಕ್ಯೂ ಅಂಡ್ ಪೊಟೆನ್ಶಿಯಲ್ ಡ್ಯೂ ಟು ಚಾರ್ಜ್ ಮೈನಸ್ ಕ್ಯೂ. ದಟ್ ಇಸ್ ಈಕ್ವಲ್ಸ್ ಟು ಕೆ ಇಂಟು ಈ ಚಾರ್ಜ್ ಏನಿದೆ ದಟ್ ಇಸ್ ಕ್ಯೂ ಇದೆ ಡಿವೈಡೆಡ್ ಬೈ ಈ ಡಿಸ್ಟೆನ್ಸ್ ನೋಡಿ ಏನಿದೆ ಎಲ್. ಏನ್ ಬರುತ್ತೆ? ಟೋಟಲ್ 3L ಬರುತ್ತಾ? 3L
ಪ್ಲಸ್ ಕೆ ಇಂಟು ಈ ಚಾರ್ಜ್ ಏನಿದೆ ಮೈನಸ್ ಕ್ಯೂ ಇದೆ ಡಿವೈಡೆಡ್ ಬೈ ಈ ಡಿಸ್ಟೆನ್ಸ್ ಏನಿದೆ ನೋಡಿ ಎಲ್ ಇದೆ. ಸೊ ದಿಸ್ ಇಸ್ ಮೈನಸ್ ಇಲ್ಲಿ ಬರುತ್ತೆ ಇದು ಹೋಗುತ್ತೆ. ಸೊ ದಟ್ ಇಸ್ ಕೆ ಕ್ಯೂ ಡಿವೈಡೆಡ್ ಬೈ 3L ಮೈನಸ್ ಕೆ ಕ್ಯೂ ಡಿವೈಡೆಡ್ ಬೈ ಎಲ್. ಸೊ ದಟ್ ಇಸ್ ಕೆ ಕ್ಯೂ ಡಿವೈಡೆಡ್ ಬೈ ಎಲ್ ನ ಕಾಮನ್ ತೆಗೆದ್ರೆ 1/3 ಇದೇನ್ ಬರುತ್ತೆ 1 divided by 3 minus 1 that is equals to kq divided by L. 1 minus 3 minus 2/3 ಬರುತ್ತೆ. minus 2 divided by 3 ಇಲ್ಲಿ ಬರ್ಕೊಂತೀನಿ minus 2 divided by 3 that is a potential at point D. D ನಲ್ಲಿ its potential ಇದೆ. ಈಗ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಎಷ್ಟು potential difference change ಆಗಿದೆ ನೋಡ್ಕೊಳ್ಳಿ. Potential at this one is 0, this point is 0. Illi potential istiде. The potential difference delta V is equals to VD minus VC, that is equals to ಏನು ಬರುತ್ತೆ minus 2/3 KQ divided by L minus 0 as it is ಹಾಗೆ ಉಳ್ಕೊಳ್ಳುತ್ತೆ. ಆಪ್ಷನ್ಸ್ ನ ಚೆಕ್ ಮಾಡೋಣ ನೋಡೋಣ. ನೋಡಿ K ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ minus 2 divided by 3 into 1 divided by 4 pi epsilon naught into Q divided by L. So 2 ಇದು 2 ಆಗುತ್ತೆ. So you get minus 1/6 that is equals to minus 1/6 pi epsilon naught into small q divided by L. Idenidu potential difference. Potential difference ಇಷ್ಟಿದೆ. ಅರೆ one point ಇನ ಇನ್ನೊಂದು ಪಾಯಿಂಟ್ ನಡುವೆ potential difference V ಇದ್ರೆ ಈಗ ಒಂದು ಚಾರ್ಜ್ ನ ಕ್ಯಾಪಿಟಲ್ ಕ್ಯೂ ಚಾರ್ಜ್ ನ ಇಲ್ಲಿಂದ ಇಲ್ಲಿ ತಗೊಂಡು ಹೋಗ್ಬೇಕು ಎಷ್ಟು ವರ್ಕ್ ಆಗುತ್ತೆ ದಟ್ ಇಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇಂಟು ಚಾರ್ಜ್. ಸೊ ದೇರ್ಫೋರ್ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ವಿ ಇಂಟು ಚಾರ್ಜ್ ವಿಚ್ ವಿ ಆರ್ ಬ್ರಿಂಗಿಂಗ್. ಯಾವ ಚಾರ್ಜ್ ಕ್ಯಾಪಿಟಲ್ ಕ್ಯೂ ದಟ್ ಇಸ್ ಈಕ್ವಲ್ಸ್ ಟು minus 1 divided by 6 pi epsilon naught small q capital Q divided by L ಬರುತ್ತೆ. ಸೊ ದೇರ್ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ಅನದರ್ ಸ್ಮಾಲ್ ಕಾನ್ಸೆಪ್ಟ್. ಇನ್ನೊಂದು ಕಾನ್ಸೆಪ್ಟ್ ಇದೆ ಅಂದ್ರೆ ಎಲೆಕ್ಟ್ರಿಕ್ ಒಂದು ಚಾರ್ಜಸ್ ನ ಎಲೆಕ್ಟ್ರಿಕ್ ಫೀಲ್ಡ್ ಇರುವಾಗ ಬಿಲ್ಡ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಾವು ಇಷ್ಟೊತ್ತು ಸ್ಟಡಿ ಮಾಡಿದ್ದು ಎಕ್ಸ್ಟರ್ನಲ್ ಫೀಲ್ಡ್ ಇರ್ಲಿಲ್ಲ. ಫಸ್ಟ್ ಚಾರ್ಜ್ ನ ತಗೊಂಡ್ಬರ್ಬೇಕಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪೋಸಿಷನ್ ಇಲ್ಲ. ಸಪೋಸ್ ಈಗ ಆಲ್ರೆಡಿ ಒಂದು ಫೀಲ್ಡ್ ಇದೆ, ಈಗ ಆ ಫೀಲ್ಡ್ ನಲ್ಲಿ ಒಂದು ಚಾರ್ಜ್ ನ ತಗೊಂಡ್ಬಂದು ಕೂರಿಸ್ಬೇಕು. ಇವಾಗ ಏನಾಗುತ್ತೆ ಎಕ್ಸ್ಟರ್ನಲ್ ವರ್ಕ್ ಡನ್ ಆಫ್ ಕೋರ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದ್ ಯಾವ ರೀತಿ ಆಗುತ್ತೆ ದಟ್ಸ್ ವಾಟ್ ದ ನೆಕ್ಸ್ಟ್ ಟಾಪಿಕ್. ನೋಟ್ ಮಾಡ್ಕೊಳ್ಳಿ, ನಾನು ರಿಮೂವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್ 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 ಡನ್. ಈಗ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೆಸೆನ್ಸ್ ಇದೆ. ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇರ್ಲಿಲ್ಲ. ನಾವ್ ಲೆಟ್ ಅಸ್ ಅಸ್ಯೂಮ್ ದೇರ್ ಇಸ್ ಎ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಈ ತರ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಆ ಫೀಲ್ಡ್ ನಲ್ಲಿ ಆಲ್ರೆಡಿ ಎಕ್ಸಿಸ್ಟ್ ಆಗಿರ್ತಕ್ಕಂಥ ಫೀಲ್ಡ್ ನೋಡಿ, ಇದು ಕ್ರಿಯೇಟ್ ಮಾಡ್ತಕ್ಕಂಥ ಫೀಲ್ಡ್ ಅಲ್ಲ. ನಾ ಹೇಳ್ತಿರೋದು ಪ್ರೀವಿಯಸ್ಲಿ ಸ್ಪೇಸ್ ಖಾಲಿ ಸ್ಪೇಸ್ ಇತ್ತು. ಆ ಖಾಲಿ ಸ್ಪೇಸ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಆಲ್ರೆಡಿ ಇದೆ. ಈಗ ಆ ಫೀಲ್ಡ್ ನಲ್ಲಿ ನಾನೊಂದು ಸಿಸ್ಟಮ್ ಆಫ್ ಚಾರ್ಜಸ್ ನ ಬಿಲ್ಡ್ ಮಾಡಬೇಕು. What is the work done? That's what our concept is. Sir, previous ಏನಿತ್ತು ಅದೇ ಇರ್ತಲ್ಲ ಇಲ್ಲ. ನೋಡಿ ಈಗ ಫಸ್ಟ್ ಚಾರ್ಜ್ ಮತ್ತೆ ಸೆಕೆಂಡ್ ಚಾರ್ಜ್ ಎರಡು ಇನ್ಫಿನಿಟಿ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಮೀ ಕಾಲ್ ದಿಸ್ ಆಸ್ ಪಾಯಿಂಟ್ ಎ ಅಂಡ್ ದಿಸ್ ಆಸ್ ಪಾಯಿಂಟ್ ಬಿ. ಅವೆರಡರ ನಡುವೆ ಡಿಸ್ಟೆನ್ಸ್ ಆರ್ ಇದೆ. ಈಗ Q1 ಮತ್ತೆ Q2 ಚಾರ್ಜಸ್ ಇನ್ಫಿನಿಟಿ ಅಲ್ಲಿ ಇದೆ. ಅವಾಗ್ಲೇ ಏನ್ ಬಂತು Q1 ಚಾರ್ಜ್ ನ ತಗೊಂಡ್ಬರ್ಬೇಕಾದ್ರೆ ಯಾರು ಅಪೋಸ್ ಮಾಡೋರು ಇರ್ಲಿಲ್ಲ. ಬಟ್ ಈಗ ಈ Q1 ಚಾರ್ಜ್ ಬರ್ತಿರ್ಬೇಕಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಪೋಸ್ ಮಾಡ್ತಾರೆ. ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಇರತ್ತೋ ದರ್ ಇಸ್ ಎ ಪೊಟೆನ್ಶಿಯಲ್ ಅಟ್ ದಟ್ ಪಾಯಿಂಟ್. ನೆನಪಿದ್ಯಾ? ಸೊ ಈಗ ಈ ಪಾಯಿಂಟ್ ನಲ್ಲಿ ಪೊಟೆನ್ಶಿಯಲ್ ಪ್ರೆಸೆನ್ಸ್ ಇದೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ. ಅವಾಗ್ಲೇ ಯಾರು ಇರ್ಲಿಲ್ಲ ಕ್ರಿಯೇಟ್ ಮಾಡೋರು. ಈಗ ಆಲ್ರೆಡಿ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಇಲ್ಲಿ ಪೊಟೆನ್ಶಿಯಲ್ VA ಅಂತ ಕರಿತೀನಿ, ಇಲ್ಲಿ ಪೊಟೆನ್ಶಿಯಲ್ VB ಅಂತ ಕರಿತೀನಿ. ಇನ್ ಆರ್ಡರ್ ಟು ಬ್ರಿಂಗ್ ದಿಸ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಗಿವನ್ ಪಾಯಿಂಟ್, ವರ್ಕ್ ಡನ್ 0 ಅಲ್ಲ, ಈಗ 0 ಅಲ್ಲ. Have to do some work. Ad estirate that is given by work done in bringing the first charge is given by potential at A into Q1. Potential at A and amount of work done in bringing a unit charge from infinity to given point. Infinity na ee point ge barbekare ಎಷ್ಟು work ಮಾಡಬೇಕು that is called for unit charge. ಅದು VA multiply by Q1 ಮಾಡಿದ್ರೆ Q1 charge ನ ತಗೊಂಡ್ ಬರಬೇಕು ಎಷ್ಟು ವರ್ಕ್ ಬೇಕಾಗುತ್ತೋ ಅದನ್ನ ಕೊಡ್ತದೆ. ಈಗ ನೋಡಿ W2 ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಸೆಕೆಂಡ್ ಚಾರ್ಜ್. ಈಗ ಸೆಕೆಂಡ್ ಚಾರ್ಜ್ ನ ತಗೊಂಡ್ ಬರ್ಬೇಕಾದ್ರೆ ಯಾರ್ಯಾರು ಅಪೋಸ್ ಮಾಡೋರು ಇದಾರೆ? ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಪೋಸ್ ಮಾಡತ್ತೆ, ಹೌದಾ? ಇನ್ನೊಂದು ಈ ಚಾರ್ಜ್ ಇದೆಯಲ್ಲ ಆಲ್ರೆಡಿ ಇಲ್ಲಿ ಬಂದು ಕೂತಿದೆ, ಇದೇನಿದು Q1 ಆಲ್ರೆಡಿ ಇದೆ. ಇದೊಂದು ಎಲೆಕ್ಟ್ರಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡತ್ತೆ, ಇದೊಂದು ಅಪೋಸಿಷನ್ ಕ್ರಿಯೇಟ್ ಮಾಡತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಒಂದು ಅಪೋಸಿಷನ್ ಮಾಡತ್ತೆ, ಮತ್ತೆ ಇವನೊಂದು ಅಪೋಸಿಷನ್ ಕ್ರಿಯೇಟ್ ನ ಮಾಡ್ತಾನೆ. ಎರಡು ಆಪೋಸಿಟ್ ಆಗಿ ನಾವು ಎಕ್ಸ್ಟರ್ನಲ್ ವರ್ಕ್ ಅನ್ನ ಮಾಡಿದ್ರೆ ಆವಾಗ ಆ ಚಾರ್ಜ್ ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು, ಸೊ ಇದೇನಿದು W1 is equals to work done against external electric field. ಇಲ್ಲೇನು W2 is
work done against electric field plus work done against q1 force ಗೆ against ಆಗಿ ಇನ್ನೊಂದು ವರ್ಕ್ ನ ಮಾಡಬೇಕಾದ್ರೆ that is equals to ಇಲ್ಲಿ ಪೊಟೆನ್ಶಿಯಲ್ VB ಅಂತ ಅನ್ಕೊಳ್ಳೋಣ VB into ಇನ್ನೊಂದು ಚಾರ್ಜ್ ಏನ್ ಬರ್ತದೆ q2 ಅರೆ ಇಲ್ಲಿ ಪೊಟೆನ್ಶಿಯಲ್ V2 ಇದೆ VB ಇದೆ into q2 plus work done against q1 ಅರೆ ಇದನ್ನ ಆಲ್ರೆಡಿ ಫೆಮಿಲಿಯರ್ ಆಗಿದೆ ಯೂನೆಸ್ಟ್ ಅಪೋಸಿಷನ್ ಮಾಡ್ತಾನೆ ದಟ್ ಈಸ್ ಫೋರ್ಸ್ ಎಷ್ಟು ಕ್ರಿಯೇಟ್ ಮಾಡ್ತಾನೆ ಯು ನೋ ದಟ್ ಒನ್ ಸೊ ಅದರ ಅಗೇನ್ಸ್ಟ್ ವರ್ಕ್ ಎಷ್ಟು ಮಾಡಬೇಕು ದಟ್ ಈಸ್ k into q1 q2 divided by r ಇದರ ಮಧ್ಯೆ ಡಿಸ್ಟೆನ್ಸ್ ಏನಿದೆ r ಅಂತ ಅಸ್ಯೂಮ್ ಮಾಡ್ಕೊಂತಾ ಇದ್ದೀನಿ ದ ಟೋಟಲ್ ವರ್ಕ್ ಡನ್ ಇನ್ ಅಸೆಂಬ್ಲಿಂಗ್ ದ ಸಿಸ್ಟಮ್ ಇಸ್ w1 plus w2 that is equals to va q1 plus vb q2 plus k into q1 q2 divided by r ಕರೆಕ್ಟ್ ಆಗಿ ನೋಡಿ ಈ ಟರ್ಮ್ ಮೊದಲೇ ಇತ್ತು ಇವೆರಡು ಎಕ್ಸ್ಟ್ರಾ ಆಡ್ ಆಗ್ತಾ ಇರೋದು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೆಸೆನ್ಸ್ ಇದ್ರೆ ಇವರಿಬ್ರು ಆಡ್ ಆಗ್ತಾರೆ ಅಡಿಷನ್ ಟು ದಿಸ್ ಒನ್ ಇವರಿಬ್ರು ಆಡ್ ಆಗ್ತಾರೆ ದಟ್ಸ್ ವಾಟ್ ನೆಕ್ಸ್ಟ್ ಒಂದು ಕ್ವಶನ್ ತಗೊಂತೀನಿ NCERT ಸ್ವಲ್ಪ ಮಾಡಿಫೈ ಮಾಡ್ತೀನಿ NCERT ಕ್ವಶನ್ ಅರ್ಥ ಆಯ್ತಾ ಸೊ ದಿಸ್ ಇಸ್ ದ extra work done due to presence of external electric field so this is already in the absence idenidu ee term namge already familiar ide there is a work done in the absence of external electric field in assembling the system so idakon small example ತಗೊಂತೀನಿ NCERT ದ ಎಕ್ಸಾಕ್ಟ್ ಆಗಿ ತಗೊಂಡಿಲ್ಲ ಯಾಕಂದ್ರೆ ಒಂದು ಕಾನ್ಸೆಪ್ಟ್ ಬೇಕಿದೆ ಆ ಕ್ವೆಶ್ಚನ್ ಗೆ ಅದ್ರ ಅವಶ್ಯಕತೆ ಇಲ್ದಿರ ಮಾಡಿಫಿಕೇಶನ್ ಮಾಡಿದೀನಿ ಆಪರೇಷನ್ ಲೆಟ್ಸ್ ಡು ಇಟ್ ಎರಡು ಚಾರ್ಜಸ್ ಇದೆ let me consider there is electric field already and illondu 7 microcoulomb place ಮಾಡಬೇಕು illondu -2 microcoulomb place ಮಾಡಬೇಕು x is equals to -9 and x is equals to +9 ಇಲ್ಲಿ potential v at this point is equal to 6 volt v at this point is equals to 3 volt ಇತರ ಪೊಟೆನ್ಶಿಯಲ್ ನ ಕೊಟ್ಟಿದ್ದಾರೆ ಆಕ್ಚುಯಲ್ ಪ್ರಾಬ್ಲಮ್ ಅಲ್ಲಿ ಪೊಟೆನ್ಶಿಯಲ್ ಕೊಟ್ಟಿಲ್ಲ ನಾನು ಕೊಡ್ತಾ ಇದ್ದೀನಿ ವಿಲ್ ಕಮ್ ಟು ನೋ ಪೊಟೆನ್ಶಿಯಲ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ರಿಲೇಷನ್ ನ ಫೈಂಡ್ ಔಟ್ ಮಾಡಿದಾಗ ಈ ವ್ಯಾಲ್ಯೂ ಗೊತ್ತಿದ್ರೆ ಸಾಕು ಪೊಟೆನ್ಶಿಯಲ್ ನ ಫೈಂಡ್ ಔಟ್ ಮಾಡೋದು ಸದ್ಯಕ್ಕೆ ನಾನು ಸಿಂಪ್ಲಿಫೈ ಮಾಡ್ಕೊಟ್ಟಿದ್ದೀನಿ ಫೈಂಡ್ ದ ನೆಟ್ ವರ್ಕ್ ಡನ್ ಇನ್ ಅಸೆಂಬ್ಲಿಂಗ್ ದ ಸಿಸ್ಟಮ್ ಪೂರ್ತಿ ಸಿಸ್ಟಮ್ ನ ಅಸೆಂಬಲ್ ಮಾಡ್ಬೇಕು ಎಷ್ಟು ವರ್ಕ್ ಮಾಡ್ಬೇಕು ಅಂತ ಕೇಳ್ತಿದ್ದೀವಿ ಮಾಡ್ಲಾ okay ಇಲ್ಲಿ ನೋಡಿ ಇಲ್ಲಿ total work done in bringing the first charge w1 ನ ಮಾತ್ರ ಫೈಂಡ್ ಔಟ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಈ ಚಾರ್ಜ್ ನ ತಗೊಂಡ್ ಬರಬೇಕಾದ್ರೆ ಏನ್ ಬರೀಬೇಕು potential at point 1 into the charge at 1 ಬರೀ ಈ ಚಾರ್ಜ್ ಎರಡು ಇನ್ಫಿನಿಟಿ ಅಲ್ಲಿ ಇದೆ ಫಸ್ಟ್ ಚಾರ್ಜ್ ನ ತಗೊಂಡ್ ಬರಬೇಕಾದ್ರೆ ಅಪೋಸ್ ಮಾಡೋರು ಎಲೆಕ್ಟ್ರಿಕ್ ಫೀಲ್ಡ್ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಪೋಸ್ ಮಾಡ್ತಾರೆ ಇಲ್ಲಿ ಪೊಟೆನ್ಶಿಯಲ್ ಏನಿದೆ ಮಲ್ಟಿಪ್ಲೈ ಬೈ ಚಾರ್ಜ್ ಸೊ w2 ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ v at point 2 into q2 plus work done against q1 so total work done is equals to v1 q1 plus v2 q2 plus work done against this one bari ee charge ಎಷ್ಟು ಅಪೋಸ್ ಮಾಡ್ತಿರತ್ತೆ so that is k into q1 q2 divided by r so v1 value ಕೊಟ್ಟಿದ್ದಾರೆ v2 value ಕೊಟ್ಟಿದ್ದಾರೆ q1 ಕೊಟ್ಟಿದ್ದಾರೆ q2 ಕೊಟ್ಟಿದ್ದಾರೆ so you need to find the r value 9 ಅಲ್ಲ ಇದು x is equal to -9 meter ಇದು +9 meter ಇದೆ so r value ಇದರ ನಡುವೆ ಡಿಸ್ಟೆನ್ಸ್ ಏನಿದೆ that is 18 ಮೀಟರ್ ಬರುತ್ತೆ you need to consider the distance ಆಯ್ತಾ ಟ್ರೈ ಮಾಡಿ ನೀವೇ ಸಿಂಪಲ್ ಆಗಿದೆ that's it for video ಸಿಕ್ಕಾಪಟ್ಟೆ ಓದ್ತಾ ಇರಿ ಆಲ್ ದ ವೆರಿ ಬೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ